ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ಫೈರ್ ಕಾನ್ಫರೆನ್ಸ್. ಈ ಒಂದು ದಿನ ಪ್ರವಾದನೆಯ ಒಂದು ಕಾನ್ಫರೆನ್ಸ್ ಅಲ್ಲಿ ಅನೇಕ ಒಂದು ವಿಚಾರಗಳನ್ನ ದೇವರು ಮಾತಾಡ್ಲಿಕ್ಕಿದ್ದಾರೆ. ಈ ದಿನ ಫೈರ್ ಇನ್ ದ ಬೋನ್ಸ್, ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆ ಎಂಬಂತೆ ಯೆಹೋವನ ವಾಕ್ಯವನ್ನ ಮಾತನ್ನ ನಾನು ಹಿಡಿದುಕೊಳ್ಳಕ್ಕೆ ಆಗುವುದಿಲ್ಲ. ನಾನು ಇನ್ಮೇಲೆಯಿಂದ ಸುಮ್ಮನೆ ಇರೋದಿಲ್ಲ, ನಾನು ಮಾತಾಡ್ತೇನೆ ಎಂಬುದಾಗಿ ಯೆರೆಮೀಯ ಹೇಳುವುದನ್ನು ನಾವು ನೋಡಬಹುದಾಗಿದೆ. ಆ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಜೆರೆಮಯ ಚಾಪ್ಟರ್ 20 ವರ್ಸ್ 9. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೇನು, ಆತನ ಹೆಸರಿನಲ್ಲಿ ನೀನು ಮಾತಾಡಲು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ. ಆಮೆನ್, ಹಲ್ಲೆಲೂಯಾ. ನಾನು ದೇವರ ಒಂದು ವಾಕ್ಯವನ್ನ ತಡೆದು ನಾನು ಆಯಾಸಗೊಂಡಿದ್ದೇನೆ. ದೇವರ ವಾಕ್ಯ ಉರಿಯುವ ಬೆಂಕಿಯಂತೆ ನನ್ನ ಎಲುಬುಗಳಲ್ಲಿ ಅಡಕವಾಗಿದೆ ಅಂತ. ಹಲ್ಲೆಲೂಯಾ. ಈ ಒಂದು ದಿನ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಟು ಪ್ರೀಚ್ ಅಬೌಟ್ ದ ಫೈರ್, ಏನಂತ ಹೇಳ್ಬೋದು, ಇನ್ ದ ಬೋನ್ಸ್, ಒಂದು ಬೆಂಕಿ, ಉರಿಯುವ ಬೆಂಕಿ ಎಲುಬುಗಳಲ್ಲಿ ಎಂಬುವಂತ ಒಂದು ಟಾಪಿಕ್ ಅನ್ನ ದೇವರು ನಾನು ಪ್ರಾರ್ಥನೆ ಮಾಡುವಾಗ ಕೊಟ್ಟಾಗ ಇದು ಒಂದು ಪ್ರವಾದನೆ ಒಂದು ಕಾನ್ಫರೆನ್ಸ್ ಆಗಿರ್ತದೆ. ಯಾಕೆ ಅಂತಂದ್ರೆ ಈ ಒಂದು ವಾಕ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಅಂದ್ರೆ ಒಂದು ಪ್ರವಾದಿ ವಾಕ್ಯವನ್ನ ಮಾತಾಡ್ತಾ ಇದ್ದಾರೆ. ಈ ವಾಕ್ಯ ನಾನ್ ಮಾತಾಡಿದಲ್ಲ, ನಾನ್ ಹೇಳ್ತಾ ಇರೋದಲ್ಲ, ನಾನು ಹೊಸದಾಗಿ ಒಂದು ಟೀಚಿಂಗ್ ತೆಗೆದುಕೊಂಡು ಬರ್ತಾ ಇರೋದಲ್ಲ. ಆದ್ರೆ ಪ್ರವಾದಿಯಾದ ಯೆರೆಮೀಯನು ಅವನಿಗೆ ಬಂದಿರುವಂತ ವಾಕ್ಯ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಯೆರೆಮೀಯನು ಪ್ರವಾದನೆ ಮಾಡ್ತಾ ಇದ್ದಂತ ಒಂದು ಸಮಯದಲ್ಲಿ ಅವನು ವಾಕ್ಯವನ್ನ ಹೇಳಿ 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 ಬೇಜಾರಾಗೋಯ್ತು. ಆದ್ರೆ ಕೇಳುವಂತವರು ಒಬ್ಬರೂ ಇಲ್ಲ. ಆದ್ರೆ ನಾನು ಹೇಳೋದೇ ಇಲ್ಲ, ಇನ್ಮೇಲೆ ನಾನು ಮಾತಾಡೋದೇ ಇಲ್ಲ ಅಂತ ಯೆರೆಮೀಯ ಹೇಳಿದಾಗ ಅವಾಗ ಹೇಳ್ತಾರೆ, ನನ್ನ ಎಲುಬುಗಳಲ್ಲಿ ಯೆಹೋವನ ವಾಕ್ಯ ಬೆಂಕಿಯಂತೆ ಅಡಕವಾಗಿದೆ, ನಾನು ತಡೆಯಕ್ಕಾಗಲ್ಲ, ನಾನು ಮಾತಾಡ್ತೀನಿ ಅಂತ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನರ ಜೀವಿತಗಳಲ್ಲಿ ಈ ಒಂದು ದಿನ ಈ ಒಂದು ಬೆಂಕಿ ಬೇಕಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡ್ರಿ, ನಾವು ಅನೇಕ ಜನರು ನಾವೇನ್ ಮಾಡ್ತೇವೆ, ನಮ್ಮ ಜೀವಿತಗಳಲ್ಲಿ ನಾವು ಸಹಿಸಲಾರದೆ ಒಂದು ಪರಿಸ್ಥಿತಿಗಳಿಗೆ ಹೋಗುವಾಗ ನಾವು ಫಸ್ಟ್ ಥಾಟ್ ಬರೋದೆ ಗಿವ್ ಅಪ್, ಬಿಟ್ಬಿಡೋಣ, ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಎಲ್ಲಾ ವಿಚಾರಗಳಲ್ಲಿ ಗಿವ್ ಅಪ್ ಮಾಡ್ಬೋದು. ಆದ್ರೆ ದೇವರ ವಿಚಾರದಲ್ಲಿ ಗಿವ್ ಅಪ್ ಮಾಡುವಂತ ಜನರು ಅನೇಕ ಜನರಿಗೆ ಈ ಒಂದು ದಿನ ದೇವರು ವಾಕ್ಯವನ್ನ ಕೊಡ್ತಾ ಇದ್ದಾರೆ. ಫೈರ್ ಇನ್ ಯುವರ್ ಬೋನ್ಸ್, ನಿಮ್ಮ ಒಂದು ಎಲುಬುಗಳಲ್ಲಿ ಏನಿದೆ ಅಂತೆ, ಬೆಂಕಿ ಅಡಕವಾಗಿದೆ ಅಂತ. ಹಾಲೆಲೂಯಾ. ಈ ದಿನ ನಿಮಗೆ ದೇವರ ವಾಕ್ಯ ಗೊತ್ತಾ? ಈ ದಿನ ದೇವರ ವಾಕ್ಯ ನಿಮ್ಮ ಹತ್ರ ಮಾತಾಡ್ತಾ ಇದೆಯಾ? ನಿಮ್ಮ ಒಳಗಡೆ ಏನಿದೆ ಅಂತೆ, ಬೆಂಕಿ ಅಡಕವಾಗಿದೆ ಅಂತೆ. ಯು ನೀಡ್ ಟು ಡಿಸ್ಕವರ್ ದ ಫೈರ್ ಆಫ್ ಗಾಡ್ ಇನ್ ಯು ಅಂತ. ಹಾಲೆಲೂಯಾ. ಅದಕ್ಕೆ ಈ ಒಂದು ದಿನ ಈ ಪ್ರೊಫೆಟಿಕ್ ಕಾನ್ಫರೆನ್ಸ್ ಅಲ್ಲಿ ದೇವರು ನಮ್ಮನ್ನ ಕರೀತಾ ಇದ್ದಾರೆ. ನಾವು ಆಹ್ವಾನ ಮಾಡಿದಾಗ, ನಾವು ಇನ್ವೈಟ್ ಮಾಡಿದಾಗ ಅನೇಕ ಜನರು ಬಂದ್ರು ಎಂಬುದಾಗಿ ನಾವು ನೋಡೋದು ಬೇಡ. ಆದ್ರೆ ಯಾರಿಗೆ ಕರೆ ಇದೆ ಅವರು ಬಂದಿದ್ದಾರೆ. ಯಾರಿಗೆ ದೇವರ ಒಂದು ಪ್ರೊಫೆಟಿಕ್ ಒಂದು ಇದರಲ್ಲಿ ಏನಂತಾರೆ, ಕಾಲಿಂಗ್ ಅಲ್ಲಿ, ಒಂದು ಕರೆಯಲ್ಲಿ ಮುಂದೆ ಹೋಗ್ಬೇಕಾಗಿದೆ, ಹೆಚ್ಚಾಗಿ ತಿಳ್ಕೊಳ್ಬೇಕಾಗಿದೆ. ಮತ್ತು ಈ ವಿಡಿಯೋನ ನೋಡುವಂತವ್ರು ಪ್ರತಿ ಒಬ್ಬರಿಗೂ ಕೂಡ ದೇವರು ಪ್ರವಾದನೆ ಒಂದು ಕರೆಯಲ್ಲಿ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ದಿನ ನಾನು ಈ ಒಂದು ಸಮಯವನ್ನು ನಾನು ದೇವರಿಗೆ ಒಂದು ಸ್ತೋತ್ರವನ್ನ ಹೇಳಲಿಕ್ಕೆ ನಾನು ತೆಗೆದುಕೊಳ್ತೇನೆ. ಯಾಕೆ ಅಂತಂದ್ರೆ ದೇವರು ಈ ಒಂದು ಸಮಯಗಳಲ್ಲಿ ಒಂದು ಪ್ರವಾದಿಯ ಮಂಡಳಿಯನ್ನ ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಗಾಡ್ ಈಸ್ ರೈಸಿಂಗ್ ಅ ಪ್ರೊಫೆಟಿಕ್ ಆರ್ಮಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಪ್ರಾಫಿಟ್ಸ್ ಅಂತ ಹೇಳುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಪ್ರಾಫಸಿ ಅಂತಂದ್ರೆ ಇಟ್ಸ್ ದ ವರ್ಡ್ ಫ್ರಮ್ ದ ಲಾರ್ಡ್. ಹಾಲೆಲೂಯಾ. ದೇವರಿಂದ ಬಂದಿರುವಂತ ಮಾತು ಪ್ರವಾದನೆಯಾಗಿದೆ. ಹಾಲೆಲೂಯಾ. ಪ್ರತಿ ಒಬ್ಬರಿಗೂ ಪ್ರವಾದನೆಯಾಗಿದೆ. ಕೆಲವೊಂದು ಪ್ರವಾದಿಗಳು ಇಡೀ ಒಂದು ದೇಶಕ್ಕೆ ಪ್ರವಾದಿಯಾಗಿದ್ರು, ಕೆಲವೊಂದು ಪ್ರವಾದಿಗಳು ಸ್ವಲ್ಪ ಜನರಿಗೆ ಪ್ರವಾದಿಯಾಗಿದ್ರು, ಕೆಲವೊಂದು ಪ್ರವಾದಿಗಳು ಕೆಲವೊಬ್ಬರಿಗೆ ಪ್ರವಾದಿಯಾಗಿದ್ರು. ಈ ಒಂದು ದಿನವೂ ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ಕರೆ ಹೇಗಿದೆ ಅಂತಂದ್ರೆ, ನಾವು ಕೂಡ ಅನೇಕ ಜನರಿಗೆ ನಾವೇನಾಗಿದ್ದೇವಂತೆ, ಪ್ರವಾದಿಗಳಾಗಿದ್ದೇವೆ. ಹಾಲೆಲೂಯಾ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಹೂ ಆರ್ ಪ್ರಾಫಿಟ್ಸ್. ಪ್ರಾಫಿಟ್ಸ್ ಆರ್ ದ ಮೌತ್ ಪೀಸ್ ಆಫ್ ಗಾಡ್. ಹಾಲೆಲೂಯಾ. ಏನಂತೆ, ಪ್ರವಾದಿಗಳು ದೇವರ ಒಂದು ಬಾಯಿ ಆಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಈ ಒಂದು ದಿನ ನಾವು ಫೋಕಸ್ ಮಾಡ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, am I a prophet? ನಾನು ನಿಜವಾಗಲೂ ಪ್ರವಾದಿಯ ಎಂಬುದಾಗಿ ನಮ್ಗೆ ಒಂದು ಕ್ವಶನ್ ನಮ್ಮ ಒಳಗಡೆ ಇರುವಾಗ ನಾನು ನಿಮ್ಗೆ ಖಂಡಿತವಾಗ್ಲೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ದೇವರ ವಾಕ್ಯವನ್ನ ಇಷ್ಟಪಡುವುದಾದ್ರೆ, ದೇವರಿಗಾಗಿ ನೀನು ಜೀವಿಸಬೇಕು ಅಂತ ನಿನ್ನ ಒಳಗಡೆ ಆಸೆ ಇರುವುದಾದ್ರೆ, ಪ್ರತಿದಿನ ದೇವರ ವಾಕ್ಯ ನಿನ್ನ ಕೂಡ ಒಳಗಡೆ ನಿನ್ನ ಹೃದಯದಲ್ಲಿ ಮಾತಾಡ್ತಾ ಇರುವುದಾದ್ರೆ, ನೀನೊಂದು ಪ್ರವಾದಿಯಾಗಿದ್ಯಾ. ಹಾಲೆಲೂಯಾ. ಏನಾಗಿದ್ಯಂತೆ, ನೀನೊಂದು ಪ್ರವಾದಿಯಾಗಿದ್ಯಾ. ಯಾಕೆಂದ್ರೆ ದೇವರ ವಾಕ್ಯ ಯಾರ ಸಂಗಡ ಮಾತಾಡುತ್ತೆ, ಯಾವ ಒಂದು ಸಂದರ್ಭದಲ್ಲಿ ನೀನು ಹಾದು ಹೋಗುವಾಗ ನಿನ್ನ ಕೂಡ
ದೇವರ ವಾಕ್ಯ ನಿನಗೆ ಸಮಾಧಾನದಿಂದ ಮಾತಾಡ್ತದೆ, ನಿನಗೆ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತದೆ. ಬೇರೆಯವರಿಗೆ ನೀವು ಉಪದೇಶ ಮಾಡುವುದಕ್ಕಾಗಿ ನಿನ್ನ ಬಳಿ ದೇವರ ಆತ್ಮ ನಿನ್ನ ಹತ್ರ ಮಾತಾಡ್ತಾನೆ, ನೀನೊಂದು ಪ್ರವಾದಿಯಾಗಿದೆ ಅಂತ. ಹಾಲೆಲೂಯ. ಅದಕ್ಕಾಗಿ ದೇವರು ನಿನ್ನನ್ನು ಆರಿಸ್ಕೊಂಡಿರುವಂಥದ್ದೇ ನೀನು ಬೇರೊಬ್ಬರಿಗೆ ದೇವರ ವಾಕ್ಯವನ್ನು ತಿಳಿಸುವುದೇ ಪ್ರವಾದಿ ಅಂತೆ. ಅನೇಕ ಜನರು ಹೇಳ್ತಾರೆ ಪ್ರವಾದಿಗಳೇ ಇಲ್ಲ ಈ ಒಂದು ಸಮಯಗಳಲ್ಲಿ ಅಂತ. ಯಾರು ಹೇಳಿದ್ದು? ಎಲ್ಲಿದೆ ರೆಫರೆನ್ಸ್? ಪ್ರವಾದಿಗಳು ಇಲ್ಲ ಎಂಬುದಾಗಿ. ಪ್ರವಾದಿಗಳು ಈ ಲೋಕ ಮುಗಿಯುವವರೆಗೂ ಪ್ರವಾದಿಗಳು ಇರ್ತಾರೆ. ಯಾಕೆ ಅಂದ್ರೆ ಅವ್ರು ದೇವರ ಬಾಯಿ ಮಾತಾಗಿದ್ದಾರೆ. ಯಾರು ಕೂಡ ಹೇಳಕ್ಕಾಗಲ್ಲ ಪ್ರವಾದಿಗಳು ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಒಂದು ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತೇನೆ, ಯಾವಾಗವರೆಗೂ ದೇವರ ಒಂದು ಕಾರ್ಯ ಈ ಭೂಮಿ ಮೇಲೆ ನಡೀತಾ ಇರ್ತದೆ, ಪ್ರವಾದಿಗಳು ಎದ್ದೇಳ್ತಾ ಇರ್ತಾರೆ, ಪ್ರವಾದಿಗಳು ಪ್ರವಾದನೆ ಮಾಡ್ತಾ ಇರ್ತಾರೆ. ಪ್ರವಾದಿಗಳು ಯಾರು ಅಂತಂದ್ರೆ ದೇವರ ಸಮ್ಮುಖದಲ್ಲಿ ನಿಂತು ದೇವರಿಗಾಗಿ ಮಾತಾಡುವಂತವರೇ ಪ್ರವಾದಿಗಳು. ನಾನು ದೇವರಿಗೋಸ್ಕರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನ, ಹೌದು ನಾನೊಂದು ಪ್ರವಾದಿ. ನೀನ್ ದೇವರಿಗೋಸ್ಕರ ನಿಂತ್ಕೊಂಡು ದೇವರ ಸತ್ಯವಾದ ವಾಕ್ಯಗಳನ್ನ ಜನರಿಗೆ ಖಂಡನೆ ಮಾಡಿ, ಜನರಿಗೆ ಪ್ರೀತಿಯಿಂದ, ಜನರಿಗೆ ಸತ್ಯವಾಗಿ ತಿಳಿಸ್ತಾ ಇದೆಯಾ, ನೀನೊಂದು ಪ್ರವಾದಿ. ಹಾಲೆಲೂಯ. ಏನಂತೆ? ನೀನು ವಿತ್ ಲವ್, ವಿತ್ ಏನಂತ ಹೇಳ್ಬೋದು, ಜಡ್ಜ್ಮೆಂಟಲ್, ವಿತ್ ಏನಂತ ಹೇಳ್ಬೋದು, ಒಂದು ಕಂಪ್ಯಾಷನ್, ನೀನ್ ಜನರಿಗೆ ದೇವರ ವಾಕ್ಯವನ್ನ ತಿಳಿಸ್ತಾ ಇದೆಯಾ, ವಿತ್ ದ ಟ್ರೂತ್ ತಿಳಿಸ್ತಾ ಇದೆಯಾ, ಯು ಆರ್ ಎ ಪ್ರಾಫೆಟ್. Hallelujah. You are a chosen prophet. Hallelujah. That is what the word of God says. ಯೇಸು ಸ್ವಾಮಿ ಒಂದು ಪ್ರವಾದಿ ಆಗಿದ್ರೆ ಎಂಬುದಾಗಿ ನಾವು ನೋಡ್ಕೊಳ್ಳುವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನನಗಿಂತ ಹೆಚ್ಚಾಗಿ ನೀವು ಮಾಡ್ತೀರಾ ಎಂಬುದಾಗಿ. ಹಾಲೆಲೂಯ. ಯೇಸು ಸ್ವಾಮಿ ದೇವರು ಪ್ರವಾದನೆಗಳನ್ನ ಏನಂತ ಎಲ್ಲವನ್ನ ಪರಿಪೂರ್ಣ ಮಾಡುವುದಕ್ಕಾಗಿ ಬಂದರು, ಧರ್ಮಶಾಸ್ತ್ರವನ್ನ ಪರಿಪೂರ್ಣ ಮಾಡುವುದಕ್ಕಾಗಿ ಬಂದರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ನಾವು ಫೋಕಸ್ ಮಾಡಬೇಕು. ಯೆರೆಮೀಯನು ಪ್ರವಾದನೆ ಮಾಡುವಾಗ ಅವನ ಪ್ರವಾದನೆ ಯಾರು ಕೇಳ್ತಾ ಇರಲಿಲ್ಲ. ಹಾಲೆಲೂಯ. ಈ ದಿನ ನಾವು ನೋಡಿದ್ರೆ ಏನಂತೆ, ಹೂ ಇಸ್ ಪ್ರಾಫೆಟ್? ದೇವರ ವಾಕ್ಯವನ್ನ ಕೇಳಿ, ದೇವರ ವಾಕ್ಯವನ್ನ ಓದಿ, ದೇವರ ವಾಕ್ಯ ನಮ್ಮ ಕೂಡ ಮಾತಾಡುವಾಗ, ನಾವು ಆ ವಾಕ್ಯವನ್ನ ಗ್ರಹಿಸುವಾಗ ಯು ಆರ್ ಎ ಪ್ರಾಫೆಟ್. Hallelujah. When you understand the voice of God, you are a prophet. When you understand the word of God, you are a prophet. When you speak for God, you are a prophet. Hallelujah. ನೀನು ಯಾವಾಗ ದೇವರಿಗಾಗಿ ನೀನು ಮಾತಾಡ್ತೀಯಾ, ನೀನೊಂದು ಪ್ರವಾದಿಯೂ ಆಗಿದ್ದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ನಾವು ನೋಡ್ಕೊಳ್ಬಹುದಾಗಿದೆ. ಮೊದಲನೇದಾಗಿ ಯಾರು ಪ್ರವಾದಿಗಳು ಅಂತ ಹೇಳುವಾಗ ದೇವರಿಗಾಗಿ ಮಾತಾಡುವಂತವ್ರೆ ಪ್ರವಾದಿಗಳು ಎಂಬುದಾಗಿ. ನಾವು ಈ ಒಂದು ಸೆಷನ್ ನಲ್ಲಿ ನಾವು ಹಂತವಾಗಿ ನಾವು ಮುಂದೆ ಕಲಿಯುವಾಗ ನಾವು ಹೇಗೆ ಎಕ್ಸಾಕ್ಟ್ ಪ್ರೊಫೆಟಿಕ್ ಕಾಲಿಂಗ್ ಅನ್ನ ನಾವು ಏನ್ ಮಾಡ್ಬೇಕಂತ ನಾವು ಹೇಗೆ ನಾವು ಒಂದು ಆಪರೇಟ್ ಮಾಡ್ಬೋದು, ಹೇಗೆ ನಾವು ಅದನ್ನ ಕಾರ್ಯರೂಪದಲ್ಲಿ ತರ್ಬೋದು, ಎವ್ರಿ ಪ್ರಾಫೆಸಿ ಹೇಗೆ ನಾವು ರಿಸೀವ್ ಮಾಡಬೇಕು, ಹೇಗೆ ನಾವು ಡಿಸೈನ್ ಮಾಡಬೇಕು, ಹೇಗೆ ನಾವು ಆಪರೇಟ್ ಮಾಡಬೇಕು, ಇದೆಲ್ಲವನ್ನ ನಾವು ಹಂತವಾಗಿ ಕಲ್ತ್ಕೊಳ್ಳೋಣ. ಈಗ ನಾವು ನೋಡ್ಕೊಂಡ್ರಿ, ಹೂ ಆರ್ ಪ್ರಾಫೆಟ್ಸ್? ಇವಾಗ ನಾವು ಕಲ್ತ್ಕೊಂಡಿದ್ದೇವೆ, ದ ಒನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದ ಹಾರ್ಟ್ ಆಫ್ ಗಾಡ್, ದ ಒನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದ ವರ್ಡ್ ಆಫ್ ಗಾಡ್, ದ ಒನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದ ಇಂಟೆನ್ಷನ್ಸ್ ಬಿಹೈಂಡ್ ದ ವರ್ಡ್ ಆಫ್ ಗಾಡ್ ಈಸ್ ಅ ಪ್ರಾಫೆಟ್ ಆಫ್ ಗಾಡ್. ಹಾಲೆಲೂಯ. ಅವನು ದೇವರ ಪ್ರವಾದಿಯಾಗಿದ್ದಾನೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಕ್ವಶನ್, ವೈ ಪ್ರಾಫೆಟ್ ಆಫ್ ಗಾಡ್? ಯಾಕೆ ದೇವರ ಪ್ರವಾದಿಗಳನ್ನ ದೇವರು ಕರೀತಾ ಇದ್ದಾರೆ ಎಂಬುದಾಗಿ. ನೋಡ್ರಿ, ಈ ದಿನ ನಾನು ಹೇಳ್ತೇನೆ, ದೇರ್ ಈಸ್ ಆನ್ ಕ್ರೈಯಿಂಗ್ ಜನರೇಷನ್ ಎಂಬುದಾಗಿ. ಹಾಲೆಲೂಯ. ಒಂದು ಜನರೇಷನ್, ಇಡೀ ಜನರೇಷನ್ ಅಲ್ಲಿ ಒಳಗಡೆ ಹೇಳಕ್ ಆಗದೆ ಇರುವಂತ ಸಂಕಟಗಳು ಅನೇಕ ಜನರಲ್ಲಿ ಇದೆ ಅಂತೆ. ಹಾಲೆಲೂಯ. ಅನೇಕ ಜನರೇಷನ್ಸ್ ಟು ಜನರೇಷನ್ಸ್ ಆರ್ ವೀಪಿಂಗ್ ಅಂತೆ. ಅವರು ಒಳಗಡೆ ನೊಂದಿದ್ದಾರೆ. ಯಾರ ಹತ್ರನೂ ಹೇಳಕ್ ಆಗದೆ ಇರುವಂತ ಕಷ್ಟಗಳು ಅವ್ರ ಹತ್ರ ಇದೆ. ಅವರ ಒಳಗಡೆ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾರ ಹತ್ರನೂ ಆಗ್ತಾ ಇಲ್ಲ. ಆದ್ರೆ ದೇವರ ಪ್ರವಾದಿಗಳನ್ನ ಯಾಕೆ ಬಿಡಿಸ್ತಾ ಇದ್ದಾರೆ ಅಂತಂದ್ರೆ, ಟು ಮೀಟ್ ದ ನೀಡ್ಸ್ ಆಫ್ ದ ಜನರೇಷನ್ ಅಂತೆ. ಹಾಲೆಲೂಯ. ಈ ಒಂದು ದಿನ ರೆಕಗ್ನೈಸಿಂಗ್ ದ ಪ್ರಾಫೆಟ್, ಒಂದು ಪ್ರವಾದಿಯನ್ನ ಹೇಗೆ ರೆಕಗ್ನೈಸ್ ಮಾಡ್ಬೇಕೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮುಂದೆ ಹೋಗ್ತಾ ನಾವು ಡೀಪಾಗಿ ಹೋಗುವಂತವ್ರು ಆಗೋಣ. ನೋಡ್ರಿ, ಮೊದಲನೇದಾಗಿ ನೋಡ್ಕೊಂಡ್ರಿ, ಯೆರೆಮೀಯನನ್ನ ದೇವರು ಏನಕ್ಕೆ ಕರೆದ್ರು? ಯೆರೆಮೀಯನು ಇದ್ದಂತ ಒಂದು ಸಮಯದಲ್ಲಿ ಇಡೀ ಯೆರೂಸಲೇಮ್ನಲ್ಲಿ ತುಂಬಾ ಜಾಸ್ತಿ ಪಾಪ ಹೆಚ್ಚಾಗಿತ್ತು. ಹಿಂದೆ ಅವ್ರ ಪೂರ್ವಿಕರು ದೇವರು ಯೋಚನೆ ಮಾಡದೇ ಇರುವಂತ ಪಾಪವನ್ನ ಅವರು ಪೂರ್ವಿಕರು ಮಾಡಿಬಿಟ್ಟಿದ್ರು. ಮನಸ್ಸೆ ಅರಸನು ಇರ್ಬೋದು, ಬೇರೆ ಅರಸುಗಳು ಇರ್ಬೋದು, ಮಕ್ಕಳನ್ನ ಆಹುತಿ ಕೊಡುವಂಥದ್ದು ಮತ್ತು ಏನಂತೆ ಅಮಾಯಕರನ್ನ ಅಮಾಯಕ ರಕ್ತವನ್ನ ಸುರಿಸಿ ಸಂಪೂರ್ಣವಾಗಿ ಯೆರೂಸಲೇಮ್ನೆಲ್ಲ ಹೊಲಸಾಗಿ ಮಾಡಿಬಿಟ್ಟಿದ್ದಾರೆ. ದೇವರು ಹೇಳ್ತಾರೆ, ನಾನು ನಿನ್ ಮೇಲೆ ನ್ಯಾಯ ತೀರ್ಪು ತಂದ್ಬಿಟ್ಟಿದ್ದೀನಿ. ಯೆರೂಸಲೇಮ್ ಏನ್ ಮಾಡಿದ್ದೇನೆ? ನಾನು ನಿನ್ ಮೇಲೆ ನ್ಯಾಯ ತೀರ್ಪು ತಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಆ ಒಂದು ಸಮಯದಲ್ಲಿ ದೇವರು ಯೆರೆಮೀಯ ಒಂದು ಜೀವಿತದಲ್ಲಿ ನೋಡೋದಾದ್ರೆ, ಯೆರೆಮೀಯ 1ನೇ ಅಧ್ಯಾಯ 5ನೇ ವಚನದಲ್ಲಿ, ನಾನು ನಿನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನ ಹೆಸರಿಡಿದು ಕರೆದಿದ್ದೇನೆ, ನಾನು ಈ ಒಂದು ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯಾಗಿ ನೇಮಿಸಿದ್ದೇನೆ ಅಂತ ಹೇಳ್ಬಿಟ್ಟು ದೇವರು ಯೆರೆಮೀಯಗೆ ಪ್ರವಾದನೆ ಮಾಡುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಯಾವಾಗ ಯೆರೆಮೀಯ ಈ ಒಂದು ಏನಂತ ಹೇಳ್ಬಿಟ್ಟು ಹುಟ್ಟುವಾಗಲೇ ಅವರು ಪ್ರವಾದಿಯಾಗಿದ್ರು ಎಂಬುದಾಗಿ ನೋಡಿ. ಹಿಲ್ಕೀಯನ ಒಂದು ಮಗನಾದಂತ ಯೆರೆಮೀಯ. ಹಿಲ್ಕೀಯನ ಯಾರು? ಮಹಾಯಾಜಕ. ಆದ್ರೆ ಮಹಾಯಾಜಕ ಯಾರು ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಇಡೀ ಒಂದು ದೇಶದಲ್ಲಿ ಏನಾಗಿತ್ತಂತಂದ್ರೆ, ಒಂದು ಅರಸನಿಗೆ ಇದ್ದಂತ ಒಂದು ಏನಂತ ಹೇಳ್ಬೋದು, ಒಂದು ವ್ಯಾಲ್ಯೂ, ಒಂದು ರೆಪ್ಯುಟೇಷನ್ ಒಂದು ಹೈ ಪ್ರೀಸ್ಟ್ಗೆ ಇರ್ತದೆ. ಅವ್ರ ಮಗ ಯಾರಾಗಿದ್ರು?
ಎರೆಮಿಯಾ ಆಗಿದ್ರು. ಆದ್ರೆ ಎರೆಮಿಯಾ ಆ ಒಂದು ಜೀವಿತವನ್ನ, ಆ ಒಂದು ಫೇವರ್ ಅನ್ನ ರಿಸೀವ್ ಮಾಡ್ದಿರಾ, ಹಿ ವಾಸ್ ಏನಂತ ಹೇಳ್ಬೋದು, ಹಿ ಬಿಕೇಮ್ ಎ ಮೌತ್ ಪೀಸ್ ಆಫ್ ಗಾಡ್. ಹಾಲೆಲೂ. ಒಂದು ರಾಯಲ್ ಇದ್ರೂ ಕೂಡ ರಾಯಲ್ ಅನ್ನ ಬಿಟ್ಟು ಒಂದು ಸಾಮಾನ್ಯವಾಗಿ, ಸಾಮಾನ್ಯಕ್ಕಿಂತ ಕೀಳಾಗಿ ಜೀವಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಹಿ ವಾಸ್ ಏನಂತ ಹೇಳ್ಬೋದು, ಅವರು ದೇವರ ಒಂದು ಮೌತ್ ಪೀಸ್ ಆಗಿ ಅವ್ರು ವರ್ಕ್ ಮಾಡಿದ್ರು. ಎರೆಮಿಯಾ ಅವ್ರ ಜೀವಿತ ಮಾಡುವಾಗ ಅವ್ರು ಏನಾಗಿತ್ತು, ನ್ಯಾಯ ತೀರ್ಪು ಬಂದ್ಬಿಟ್ಟಿದೆ ಯೆರೂಸಲೇಮ್ ಮೇಲೆ. ಆದ್ರೆ ಒಂದೇ ಒಂದು ವಿಚಾರದಿಂದ ನೀವು ತಪ್ಪಿಸ್ಕೊಳ್ಬಹುದು, ನೀವು ಹೋಗಿ ನೆಬೂಕದ್ನೆಚ್ಚರಗೆ ಸರೆಂಡರ್ ಆಗ್ಬಿಡಿ ಅಂತ ಹೇಳ್ಬಿಟ್ಟು ಎರೆಮಿಯಾ ಏನ್ ಮಾಡ್ತಿದ್ದ, ಅರಸನಿಗೆ ಹೇಳ್ತಾ ಇರುವಾಗ ಅವರು ಸರೆಂಡರ್ ಆಗೋದಿಲ್ಲ. ಮತ್ತು ಎರೆಮಿಯನು ಏನ್ ಮಾಡ್ತಿದ್ದ, ಈ ತರ ವಿಚಾರಗಳಂತ ಹೇಳ್ತಾ ಇದ್ದಾನಂತ ಹೇಳಿ ಎರೆಮಿಯನನ್ನ ಹೊಡೆದು ಬಡೆದು ಅವನನ್ನ ಏನ್ ಮಾಡ್ತಾ ಇದ್ರಂತೆ, ಒಂದು ನೀರಿಲ್ಲದ ಬಾವಿಯಲ್ಲಿ ಗುಂಡಿಯಲ್ಲಿ ಹಾಕಿ ಅವನನ್ನ ಅವಮಾನ ಪಡಿಸಿ ತಿರಸ್ಕಾರ ಮಾಡಿ ಅವನ್ ಬಂದು ಎಲ್ಲಾ ತರ ಹೇಳ್ತಾ ಇದ್ದ. ಅವನು ಹತ್ಕೊಂಡು ಕರ್ಕೊಂಡು ಪ್ರವಾದನೆ ಹೇಳ್ತಾ ಇದ್ದ, ಅಯ್ಯೋ ನೀವು ತಪ್ಪು ಮಾಡಿದ್ದೀರಾ, ದೇವರೇ ನಿಮ್ಮನ್ನ ಬಾಬಿಲೋನ್ ಕೈಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳುವಾಗ ಕೂಡ ಒಬ್ರು ಕೂಡ ಎರೆಮಿಯನ ವಾಕ್ಯವನ್ನ ಕೇಳೋದಿಲ್ಲ ಅಂತೆ. ಎರೆಮಿಯನ ಒಂದು ಮಾತನ್ನ ಯಾರು ಕೂಡ ಕೇಳ್ತಾ ಇದ್ದಿಲ್ಲ. ಹಾಗಾಗಿ ಎರೆಮಿಯ ಏನಾಯ್ತಂತೆ, ಅವನು ಸಂಕಟ ಆಯ್ತು, ಅವನಿಗೆ ಬೇಜಾರಾಯ್ತು, ನನಗೆ ಮೇಲೆ ಮಾತಾಡಲ್ಲ, ಯಾರು ಕೇಳ್ತಲ್ಲ. ಎರೆಮಿಯನ್ಗೆ ಗೊತ್ತು ಇಲ್ಲಿ ಏನು ನಡೆಯುತ್ತೆ ಅಂತ. ಹಾಲೆಲೂಯ. ಏನ್ ನಡೆಯುತ್ತೆ? ರಕ್ತಪಾತ ಆಗುತ್ತೆ. ಈ ಬ್ಯಾಬಿಲೋನಿಂದ ಬಂದಿರುವಂತವ್ರು ಅವರ ಮಕ್ಕಳನ್ನ ಸಂಹರಿಸಿ ಬಿಡ್ತಾರೆ. ಇಲ್ಲಿದ್ದಂತ ಅವನು ಕಣ್ಮುಂದೆ ಇರುವಂತ ಜನರು ಎಂತ ಒಂದು ದುರ್ಸ್ಥಿತಿಯಲ್ಲಿ ಸಾಯ್ತಾರೆ ಅಂತ ಎರೆಮಿಯನ್ಗೆ ಗೊತ್ತಿತ್ತಂತೆ. ಅದಕ್ಕೆ ಎರೆಮಿಯ ಹೇಳ್ತಾ ಇದ್ದ, ದೇವ್ರ ಕಡೆ ತಿರ್ಕೊಳ್ರಿ, ತುಂಬಾ ಪಾಪ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎರೆಮಿಯ ಎಷ್ಟು ವಾಕ್ಯ ಹೇಳಿದ್ರು ಕೂಡ ಒಬ್ರು ಕೇಳ್ತಾ ಇದ್ದಿಲ್ಲ ಅಂತ. ಹಾಲೆಲೂಯ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ, ನೀನು ಮದುವೆ ಆಗ್ಬೇಡ, ನಿನ್ ಮಕ್ಳನ್ನ ಕೂಡ ಮಾಡ್ಕೋಬೇಡ ಎರೆಮಿಯ, ನೀನ್ ಹಂಗೆ ಇದ್ಬಿಡು ಅಂತ. ಯಾಕೆ? ನೀನು ಮದುವೆ ಆಗಿ ನಿನ್ ಮಕ್ಳು ಮಾಡ್ಕೊಂಡ್ರೆ ನಿನ್ನ ಮಕ್ಳನ್ನ ಏನ್ ಮಾಡ್ತಾರೆ, ಸೆರೆ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಎರೆಮಿಯ ಮದುವೆನೂ ಆಗೋದಿಲ್ಲ, ಮಕ್ಳು ಮಾಡ್ಕೊಳ್ಳೋದಿಲ್ಲ. ಎರೆಮಿಯ ದೇವ್ರಿಗಾಗಿ ಹಾಗೆ ಜೀವಿಸ್ತಾ ಇರ್ತಾರೆ. ಆದ್ರೆ ಎರೆಮಿಯನ ಜೀವಿತ ನಾವು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಹೇಗೆ ಒಂದು ಪ್ರವಾದಿಯನ್ನ ರೈಸ್ ಮಾಡಿದ್ರು, ಒಂದು ಪ್ರವಾದಿಯ ಮುಖಾಂತರವಾಗಿ ಕಾರ್ಯ ಮಾಡಿದ್ರು. ಇವತ್ತಿಗೂ ಕೂಡ ಎರೆಮಿಯನ ಒಂದು ಎಲ್ಲಾ ಮಾತುಗಳು 100% ಶೋರ್ ಆಗಿತ್ತಂತೆ. ಸೊ ಒಂದು ಪ್ರವಾದನೆ ಕುರಿತಾಗಿ ನಾವು ಹೇಳ್ಬೇಕು ಅಂತಂದ್ರೆ ನೋಡ್ರಿ, ದೇವರು ಈ ಒಂದು ಸಮಯಗಳಲ್ಲಿ ಎಲ್ಲವರ ಮುಖಾಂತರವಾಗಿ ಪ್ರವಾದಿಗಳನ್ನ ದೇವರು ಎಬ್ಬರಿಸ್ತಾ ಇದ್ದಾರೆ. ಯಾಕೆ ಎಕ್ಸಾಕ್ಟ್ ಆಗಿ ನಾನು ಪ್ರವಾದಿಗಳು ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ನೋಡ್ರಿ, ಅನೇಕ ಜನರು ಅವರು ಮುಂದೆ ಇಟ್ಕೊಂಡು ನಾನ್ ಪ್ರವಾದಿ ಅಂತ ಬರ್ತಾರೆ. ಇದನ್ನ ಅದನ್ನ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆದ್ರೆ ನಾನ್ ಹೇಳ್ತೇನೆ, ಫಸ್ಟ್ ನಾವೇನ್ ಮಾಡ್ಬೇಕಂತಂದ್ರೆ, ನೀವು ಯಾರಾಗಿದ್ದೀರಾ ಎಂಬುದಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ, ನಿಮ್ಮನ್ನ ನೀವು ಆದಷ್ಟು ನೀವು ತೆಗೆಸ್ಕೊಳ್ರಿ. ದೇವರೇ ನಿಮ್ಮನ್ನ ಮೇಲಕ್ಕೆತ್ತುತ್ತಾರೆ. ಮತ್ತು ನೀವು ನಿಜವಾಗ್ಲೂ ಪ್ರವಾದಿ ಅಂತ ಅಂದ್ರೆ ದೇವರು ಹೇಳಿದ ಮಾತನ್ನ ನೀವು ಹೇಳುವಂತವರಾಗ್ರಿ. ಈ ಒಂದು ಪ್ರೊಫೆಟಿಕ್ ಮೀಟಿಂಗ್ ಮಾಡ್ಬೇಕಂದ್ರೂ ಕೂಡ ಅನೇಕ ತಡೆಗಳು ಬಂದಾಗ ನಾನು ಒಂದೇ ವಿಚಾರ ಡಿಸೈಡ್ ಮಾಡಿದೆ, ದೇವ್ರು ಹೇಳಿದ್ದಾರೆ ಅಂದ್ರೆ ಈ ಪ್ರೊಫೆಟಿಕ್ ಮೀಟಿಂಗ್ ನಾನು ಮಾಡ್ಬೇಕು ಎಂಬುದಾಗಿ ಒಂದು ಮಾತನ್ನ ಹಿಡಿದುಕೊಂಡು ಈ ಒಂದು ಪ್ರೊಫೆಟಿಕ್ ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಿದ್ರಿ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಆದ್ರೆ ದೇವರು ಹೇಳಿದ್ದನ್ನ ನೀವು ಮಾಡುತ್ತಾ ಹೋದಾಗ ನಿಮ್ಮ ಕೂಡ ದೇವರು ಇನ್ನ ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ದೇವರು ಏನ್ ಮಾಡ್ತಾರಂತೆ, ಇಷ್ಟಪಡುವಂತವರಾಗಿದ್ದಾರೆ. ಹಾಗಾಗಿ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಕಮಾಂಡ್, ಈವನ್ ಇಫ್ ಇಟ್ ಇಸ್ ಅ ಬಿಗ್ ಕಮಾಂಡ್, ಒಬೇ ದ ವಾಯ್ಸ್ ಆಫ್ ದ ಲಾರ್ಡ್. ಅದು ಎಂಥ ಮಾತಾಗಿದ್ರು ಕೂಡ ದೇವರ ಒಂದು ವಾಕ್ಯವನ್ನ ನೀವೇನ್ ಮಾಡ್ಬೇಕಂತೆ, ಗಮನವಿಟ್ಟು ನೀವು ಕೇಳುವಾಗ ದೃಢವಾಗಿ ನೀವು ದೇವರ ಸೇವೆಯಲ್ಲಿ ನೆಲೆಗೊಳ್ತೀರ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ದೇವರು ಪ್ರವಾದಿಗಳನ್ನ ಕರೀತಾ ಇದ್ದಾರೆ ಅಂತಂದ್ರೆ, ಪ್ರವಾದಿಗಳು ಇಲ್ಲ ಅಂತ ಅಂದಿದ್ರೆ ದೇವರ ಸಂದೇಶವನ್ನ ಮುಟ್ಟಿಸುವಂತದ್ದು ಯಾರು? ಹಾಲೆಲೂಯ. ಅದಕ್ಕೆ ಯೆಶಾಯನಿಗೆ ದೇವರು ಹೇಳ್ತಾರೆ, ಯಾರು ಹೋಗುವರು, ಯಾರನ್ನ ಕಳುಹಿಸಲಿ, ನಮಗಾಗಿ ಯಾರು ಮಾತಾಡ್ತಾರೆ, ನಮಗಾಗಿ ಯಾರು ಹೋಗ್ತಾರೆ ಎಂಬುದಾಗಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯನ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಆಮೇನ್. ಹಾಲೆಲೂಯ. ಯೆಶಾಯನು ದೇವರ ದರ್ಶನವನ್ನ ನೋಡ್ತಾ ಇದ್ದಾನೆ. ಸೆರಾಫಿಯರನ್ನ ನೋಡುವಾಗ ಏನ್ ಹೇಳ್ತಾ ಇದ್ದಾನೆ, ಅವಾಗ ಅವನು ಹೇಳ್ತಾನೆ, ಅಯ್ಯೋ ನನ್ನ ನಾಲಿಗೆ ಹೊಲಸಾಗಿದೆ, ಹೊಲಸು ತುಟಿಗಳ ಮಧ್ಯದಲ್ಲಿ ವಾಸ ಮಾಡುವಾತನು ನಾನು. ಅವಾಗ ತಂಡಸದಲ್ಲಿರುವಂತ ಕೆಂಡವನ್ನ ತೆಗೆದುಕೊಂಡು ಅವನ ಬಾಯಿಗೆ ಮುಟ್ಟುವಾಗ ದೇವದೂತ ಹೇಳಿದ್ರಂತೆ, ನಿನ್ನ ದೋಷ ಎಲ್ಲ ಪರಿಹಾರ ಆಯಿತು. ಅವಾಗ ಅವನು ವಾಯ್ಸ್ ಕೇಳ್ದಂತೆ. ಹಾಲೆಲೂಯ. ಯಾವಾಗ ಅವನ ದೋಷ ಪರಿಹಾರವಾದಾಗ ಅವನ್ಗೆ ದೇವರ ವಾಯ್ಸ್ ಕೇಳ್ತಂತೆ. ಯಾವಾಗ ಕೇಳಿಸ್ತಂತೆ? ದೋಷ ಪರಿಹಾರವಾದಾಗ ಅಂತ. ಇಫ್ ಯು ವಾಂಟ್ ಟು ಹಿಯರ್ ದ ವಾಯ್ಸ್ ಆಫ್ ದ ಲಾರ್ಡ್, ಫಸ್ಟ್ ಯು ನೀಡ್ ಟು ಬಿ ಕ್ಲೆನ್ಸ್ಡ್ ಅಂತ. ಹಾಲೆಲೂಯ. ಮೊದಲನೇದಾಗಿ ನೀನು ಕ್ಲೆನ್ಸ್ ಆಗ್ಬೇಕಂತೆ. How Isaiah was cleansed? Isaiah's lips was cleansed through the burning coal, through live coal ಅಂತ ಹೇಳ್ತಾರೆ. ಹಾಲೆಲೂಯ. ಹೇಗಂತೆ? ತಂಡಸದಲ್ಲಿರುವಂತಹ ಕೆಂಡ. ಹಾಲೆಲೂಯ. ಆ ಕೆಂಡವನ್ನ ಯಾರು ತೆಗೆದುಕೊಂಡು ಬಂದ್ರು? ಸೆರಾಫಿಯರಲ್ಲಿ ಒಬ್ಬನು
ಕೆಂಡವನ್ನ ತೆಗೆದುಕೊಂಡು ಬಂದೆ ಅವನ ಬಾಯಿಗಳನ್ನು ಮುಟ್ಟುವಾಗಲೇ ಈಗ ಶುದ್ಧವಾದ ಏಷಾಯ ಅಂತ ಹೇಳುವಾಗ ಅವಾಗ ದೇವರ ವಾಯ್ಸ್ ಕೇಳಿಸಂತೆ, ವೈ ಹಿ ಬಿಕೇಮ್ ಎಲಿಜಿಬಲ್ ಅಂತ. ಹಾಲೆಲೂಯ. ಐಷಾಯ ಬಿಕೇಮ್ ಎಲಿಜಿಬಲ್. ದಿಸ್ ವಾಸ್ ದ ಕಾಲಿಂಗ್ ಆಫ್ ಐಷಾಯ. ಅದಾದ್ಮೇಲೆ 6ನೇ ಅಧ್ಯಾಯ 66 ಅಧ್ಯಾಯಗಳನ್ನ ಐಷಾಯನು ಬರೆಯುವುದು ನೋಡ್ಬೋದಾಗಿದೆ. 6ನೇ ಅಧ್ಯಾಯದಿಂದ 66 ಅಧ್ಯಾಯಗಳು. ಇದಕ್ಕಿಂತ ಮೊದಲನೇ ಏನೇನಾಗಿತ್ತು ಅಂತ ಹೇಳಿ ಕೂಡ ನಾವು ನೋಡ್ಕೊಳ್ಬಹುದಾಗಿದೆ. 1, 2, 3 ಬರೋದಕ್ಕಿಂತ ಮುಂಚೆ 6 ಬಂದಿತ್ತು ಎಂಬುದಾಗಿ ಕೂಡ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ the prophetic call began when he was cleansed. Hallelujah. When he became righteous. Hallelujah. Today you need to understand a burning coal ಅಂತ ಅಂದ್ರೆ it's nothing. ಅದು ಟಚ್ ಮಾಡಿದಿಲ್ಲಂತೆ to the mouth. Hallelujah. ಇಲ್ಲಂತೆ to the mouth. Hallelujah. You have the gift of tongues. You have the fire of tongues. Hallelujah. When you speak tongues ನಲ್ಲಿ ಮಾತಾಡುವಾಗ you have fire and that fire will cleanse you. Hallelujah. ಆ ಒಂದು ಬೆಂಕಿ ನಿನ್ನನ್ನ ಶುದ್ಧನನ್ನಾಗಿ ಮಾಡ್ತದೆ. You can hear the voice of the Lord. ಅದಕ್ಕೆ ಏನಂತೆ, tongues is the gift and hearing the understanding the tongues is the interpretation. Hallelujah. ಏನಂತೆ, interpretation ಅಂದ್ರೆ ಏನು? What you are speaking to God and what God is speaking to you, your spirit, is interpretation ಅಂತ. Hallelujah. ಅದಕ್ಕೆ ಯಾರು ಪಾಲ್ ಈ ರೀತಿಯಲ್ಲಿ ಹೇಳ್ತಾರೆ, ಪ್ರವಾದನೆ ಏನ್ ಮಾಡ್ಬಾರ್ದಂತೆ, ನೀವು ಅನ್ಯ ಭಾಷೆನ ನೆರೆದ ಸಭೆಯಲ್ಲಿ ಮಾಡಬೇಡ್ರಿ. ಯಾವಾಗವರೆಗೂ ನಿಮ್ಗೆ ಇಂಟರ್ಪ್ರಿಟೇಷನ್ ಇಲ್ಲ ಅವಾಗವರೆಗೂ ನೀವು ಮಾಡಬೇಡ್ರಿ. ಯಾಕೆ? ನೀವು ಮಾತಾಡ್ತಾ ಇರೋದು ಅವ್ರಿಗೆ ಗೊತ್ತಾಗಲ್ಲ. ಇಂಟರ್ಪ್ರಿಟೇಷನ್ ಯಾರು ಮಾಡ್ತಾ ಇದ್ದಾರೆ? ಒಬ್ರು ಇಂಟರ್ಪ್ರಿಟೇಷನ್ ಗಿಫ್ಟ್ ಇರುವಂತವ್ರು, ಇವ್ರು ಏನ್ ಟಂಗ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅದು ಇವ್ರಿಗೆ ಗೊತ್ತಾಗುವಾಗ ಅವರ ಸ್ಪಿರಿಟ್ಗೆ ಗೊತ್ತಾಗ್ತಾ ಇದೆ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ. ಬಿಕಾಸ್ ದ ಫೈರ್ ಇಸ್ ಕ್ಲೆನ್ಸ್ಡ್. He can understand what they are speaking. Hallelujah. You need to understand every word of God has connected to each other. Hallelujah. ಒಂದೊಂದು ದೇವರ ವಾಕ್ಯ ಕನೆಕ್ಟ್ ಆಗಿದೆ. ಯಾವಾಗ ಯೆಶಾಯ ದರ್ಶನವನ್ನ ನೋಡ್ತಾ ಇದ್ದಾನೆ, ದರ್ಶನ ನೋಡಿದ ಮೇಲೆನೆ ಅವನು ಹೇಳ್ತಾ ಇದ್ದಾನೆ, I am unclean. I live among the people who are lips are unclean. The fire touched his lips and he became clean. Immediately he heard the voice of God. Immediately heard the voice of God. ಯಾರು ಹೋಗುವರು, ಯಾರನ್ನ ಕಳುಹಿಸಲಿ ಅಂತೆ. ಪ್ರವಾದಿಗಳೇ ಈ ಲೋಕದಲ್ಲಿ ಇಲ್ಲ ಅಂತಂದ್ರೆ ದೇವರು ಯಾರನ್ನ ಕಳಿಸ್ತಾರೆ? ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಪ್ರವಾದಿಗಳ ಸೈನ್ಯವನ್ನ ದೇವರು ಈ ಸಮಯಗಳಲ್ಲಿ ಎಬ್ಬಿಸ್ತಾ ಇದ್ದಾರೆ. ಹಾಲೆಲೂಯಾ. ಅನ್ಕೊಳ್ಬೇಡ್ರಿ ಪ್ರವಾದಿಗಳ ಸಮಯ ಓಲ್ಡ್ ಟೆಸ್ಟಿಮೆಂಟ್ಗೆ ಮುಗಿದೋಯ್ತು ಅಂತ. ಆ ಆಫೀಸ್ ಬೇರೆ, ಈ ಆಫೀಸ್ ಬೇರೆ. ಅವಾಗಿನ ಕರೆ ಬೇರೆ, ಇವಾಗಿನ ಕರೆ ಬೇರೆ. ಹಾಲೆಲೂಯಾ. ನೀನ್ ನಿಜವಾಗಲೂ ದೇವರ ವಾಕ್ಯ ಸತ್ಯಾಂಶದಲ್ಲಿ ನೀನು ಬೋಧನೆ ಮಾಡ್ಲಿಕ್ಕೆ ಆಗ್ಲಿ, ಸತ್ಯಾಂಶದಲ್ಲಿ ವಾಕ್ಯ ತಿಳಿಸುವುದಕ್ಕೆ ಆಗ್ಲಿ, ಯು ಆರ್ ಸ್ಟ್ಯಾಂಡಿಂಗ್ ವಿತ್ ಗಾಡ್, ಯು ಆರ್ ಅ ಪ್ರಾಫಿಟ್ ಆಫ್ ಗಾಡ್. ಹಾಲೆಲೂಯಾ. ಪ್ರಾಫಿಟ್ಸ್, ಅಪೋಸ್ಟಲ್ಸ್ ಆರ್ ದ ಫೌಂಡೇಶನ್ ಆಫ್ ದ ಚರ್ಚ್ ಅಂತ ಹೇಳ್ತಾರೆ. ಫೌಂಡೇಶನ್ ಎಷ್ಟು ಒಂದು ಚರ್ಚ್ಗಳಲ್ಲಿ ಇವತ್ತು ದಿನ ಪ್ರಾಫಿಟ್ಸ್ ಇದ್ದಾರೆ, ಎಷ್ಟು ಒಂದು ಚರ್ಚ್ಗಳಲ್ಲಿ ಒಂದು ದಿನ ಅಪೋಸ್ಟಲ್ಸ್ ಇದ್ದಾರೆ. ವೇರ್ ಆರ್ ದ ಫೌಂಡೇಶನ್ಸ್? Hallelujah. Apostles and prophets are the foundation, but Christ is the head. Some people think they are the head. Some people ಏನಂತ ಹೇಳ್ತಾರೆ, ಹೆಡ್ಗಿಂತ ಜಾಸ್ತಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೋ 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 ನೋ. ನಿಮ್ಮ ಒಂದು ಸ್ಥಳವನ್ನ ಸಭೆಯಲ್ಲಿ ನೋಡಿಕೊಂಡು ಅಲ್ಲಿರ್ಬೇಕು. Hallelujah. Hallelujah. ಹಾಗಾಗಿ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ಪ್ರವಾದನೆ ಒಂದು ಕರೆಯನ್ನ ದೇವರು ನಮಗಾಗಿ ಕೊಟ್ಟಿರುವಾಗ, ಪ್ರವಾದನೆ ಒಂದು ಪ್ರೊಫೆಟಿಕಲಿ ದೇವರು ನಮ್ಮನ್ನ ಮೂವ್ ಮಾಡುವಾಗ, ವಿ ವಿಲ್ ಗೋ ಈಚ್ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದೆ ಹೋಗುವಂತವ್ರು ಆಗೋಣ. ನೋಡ್ರಿ, ಹೌ ಕ್ಯಾನ್ ವಿ ರೆಕಗ್ನೈಸ್ ಪ್ರಾಫೆಸಿ? ಹಾಲೆಲೂ. ಏನಂತೆ, ಹೌ ಕ್ಯಾನ್ ವಿ ರೆಕಗ್ನೈಸ್ ಎ ಪ್ರಾಫೆಸಿ? ರೆಕಗ್ನೈಸಿಂಗ್ ದ ಪ್ರಾಫೆಸಿ. ಫಸ್ಟ್, ಪ್ರಾಫೆಸಿ ಹೇಗೆ ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ, ಇಟ್ ಶುಡ್ ಬಿ ಕನೆಕ್ಟೆಡ್ ಟು ದ ವರ್ಡ್ ಆಫ್ ಗಾಡ್. Hallelujah. It should be connected with the word of God. ಅದು ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗಿರಬೇಕು, ಅದು ದೇವರ ವಾಕ್ಯಕ್ಕೆ ಸಂಬಂಧವಾಗಿ ಇರಬೇಕು, ಮತ್ತು ದೇವರು ಯಾರು ಎಂಬುದಾಗಿ ನಿನಗೆ ಗೊತ್ತಿರಬೇಕು. ದೇವರು ಯಾರು ಅಂತಂದ್ರೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನು ನಿತ್ಯ ಕೋಪ ಮಾಡಿಕೊಳ್ಳುವಂತವರಲ್ಲ. ದೇವರು ಮತ್ತು ಆತ ಏನಾಗಿದೆ, ನ್ಯಾಯಾಧೀಶನಾಗಿದ್ದಾನೆ. ಯಾವತ್ತೂ ಕೂಡ ಏನ್ ಮಾಡಲ್ಲ, ಒಬ್ರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ ಮಾಡುವಂತವರಲ್ಲ. ಈಸ್ ಲವಿಂಗ್, ಮತ್ತೆ ಈಸ್ ಆಲ್ಮೈಟಿ, ಈಸ್ ಎವ್ರಿವೇರ್. ಈ ಎಲ್ಲಾ ಗುಣಗಳನ್ನ ದೇವರ ಒಂದು ವಿಚಾರದಲ್ಲಿ ನೀನು ಇಟ್ಟುಕೊಂಡು, ದೇವರ ವಾಕ್ಯವನ್ನ ಇಟ್ಟುಕೊಂಡು, ವೆನ್ ಯು ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ರೆಕಗ್ನೈಸ್ ದ ಪ್ರೊಫೆಸಿ. ಹಾಲೆಲೂಯಾ. ಏನಂತೆ, ನೀನು ಒಂದು ಪ್ರವಾದನೆಯನ್ನು ರೆಕಗ್ನೈಸ್ ಮಾಡ್ಕೊಳ್ಬಹುದು ನೀನು. ಹಾಲೆಲೂಯಾ. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ, ವಾಟ್ ಹ್ಯಾಪನ್ಸ್, ಯಾರಾದ್ರೂ ನಿಮ್ಗೆ ಪ್ರಾಫೆಸಿ ಮಾಡಿದಾಗ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು ಪ್ರೇ, ಲಾರ್ಡ್, ಇಸ್ ದಿಸ್ ವರ್ಡ್ ಫ್ರಮ್ ಯು? ಕನ್ಫರ್ಮ್ ಮೀ ಲಾರ್ಡ್. ನಿನ್ನ ಸಿಚುವೇಶನ್ಗಳಿಗೆ,
ಎಕ್ಸಾಕ್ಟ್ ಆಗಿ ನಿಮ್ಗೆ ಯಾರಾದ್ರೂ ಪ್ರಾಫೆಸಿ ಮಾಡ್ತಾ ಇದ್ದಾರಾ? ಅದು ಕರೆಕ್ಟ್ ಆಗಿ ಇದೆಯಾ? ಅದು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಿ ಇದೆಯಾ? ಅದು ನಿನ್ನನ್ನ ದೇವರ ಸಮ್ಮುಖಕ್ಕೆ ತೆಗೆದುಕೊಂಡು ಹೋಗ್ತದಾ, ಇಲ್ಲ ದೇವರಿಂದ ದೂರ ಮಾಡ್ತದಾ ಎಂಬುದಾಗಿ. ಹಾಲೆಲೂಯ. ಈ ಲೋಕದ ಎಲ್ಲಾ ಕಡೆಯೂ ಅಸತ್ಯ ಆತ್ಮಗಳನ್ನ ಬಿಟ್ಟಿದ್ದಾರೆ. ಅಸತ್ಯ ಆತ್ಮಗಳು ಲೋಕದ ಎಲ್ಲಾ ಕಡೆ ಹೋಗಿಬಿಟ್ಟಿದೆ. ಅದಕ್ಕಾಗಿ ಪ್ರವಾದನೆ ಮಾಡುವಂತೆ ಎಲ್ಲವರನ್ನು ಕೂಡ ನಂಬವಾಗಿಲ್ಲ. ಏನಂತೆ? ಪ್ರವಾದನೆ ಮಾಡುವಂತ ಎಲ್ಲವರನ್ನ ಕೂಡ ನಂಬುವಾಗಿಲ್ಲ. ಆದ್ರೆ ಸತ್ಯ ಅಸತ್ಯ ಆತ್ಮವನ್ನ ವಿವೇಚಿಸಿ ನೋಡಬೇಕು. ವಿವೇಚಿಸಿಲ್ಲ ಅಂದ್ರೆ ಎಲ್ಲಾ ಜೀವನ ಪೂರ್ತಿ ಪ್ರವಾದನೆ 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 ಪ್ರವಾದನೆ, ವಾಕ್ಯ ಕೊಡ್ರಿ, ನನ್ಗೊಂದು ಪ್ರೇಯರ್ ಮಾಡ್ರಿ, ದೇವ್ರು ಏನ್ ಹೇಳ್ತಾರೆ ಹೇಳ್ರಿ 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 ಅಂತ ಓಡಾಡ್ತೀರ ಹೊರತು ನಾವು ಡಿಸರ್ನ್ ಮಾಡಕ್ಕಾಗಲ್ಲ. ಹಲ್ಲೆಲೂಯ. ಈ ಒಂದು ದಿನ ನಾವು ಕಲಿಯುವಂಥದ್ದು ತುಂಬಾ ಇದೆ, ಆಳವಾಗಿ ಇದೆ. ನಾನು ಮುಂದೆ ಮಾತಾಡುವಂಥ ಟಾಪಿಕ್ ಇವಾಗಲೇ ಬರ್ತಾ ಇದೆ. ಆ ಇವಾಗಲೇ ಬರುವಂಥ ಟಾಪಿಕ್ ನಾನು ಹೇಳ್ಬಿಟ್ರೆ ಮುಂದೆ ಟಾಪಿಕ್ ಕವರ್ ಆಗಲ್ಲ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಹಾಗೆ ನಾನು ಕನೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾನೆ ನೋಡ್ರಿ. ಯೆಹೋಷಾಫಾಟನ ಒಂದು ಸಮಯದಲ್ಲಿ ಅಹಾಬನ ಒಂದು ಟೈಮ್ನಲ್ಲಿ ಅಹಾಬ ಮತ್ತೆ ಯೆಹೋಷಾಫಾಟನು ಒಟ್ಟಿಗೆ ಇರ್ತಾರೆ. ಎಲ್ಲಿ? ಯುದ್ಧ ಮಾಡುವುದಕ್ಕಾಗಿ ಅವರಿಬ್ರು ಹೋಗುವಾಗ, ಅಂದ್ರೆ ಇಸ್ರಾಯೇಲರಲ್ಲಿ 2 ಭಾಗ ಆದಾಗ ಯೂದ ಕುಲಕ್ಕೆ ಬೇರೆ ರಾಜ, ಇಸ್ರಾಯೇಲರಿಗೆ ಬೇರೆ ರಾಜ. ಇಸ್ರಾಯೇಲರಲ್ಲಿ ಅಹಾಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆದ್ರೆ ಕೆಳಗಡೆ ಇದರಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇರ್ತಾರೆ? ಜೆಹೋಷಾಫಾಟ. ಇವರಿಬ್ರು ಕೂಡ ಒಟ್ಟಿಗೆ ಬಂದು ಯುದ್ಧ ಮಾಡಕ್ ಹೋದಾಗ ಯೆಹೋಷಾಫಾಟ್ ಏನ್ ಹೇಳ್ತಾನೆ, ನಿಮ್ಮಲ್ಲಿ ಯಾರಾದ್ರೂ ಪ್ರವಾದಿ ಇದ್ರೆ ಕರ್ಸ್ರಿ, ಯಾಕೆಂದ್ರೆ ಅವ್ರ ದೇವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಂಡು ಆಮೇಲೆ ಯುದ್ಧಕ್ಕೆ ಹೋಗೋಣ. ಎಷ್ಟೋ ಪ್ರವಾದಿಗಳು ಬರ್ತಾರೆ ಅಂತ ಏನ್ ಮಾಡ್ತಾರೆ, ಎಷ್ಟೋ ಪ್ರವಾದಿಗಳು ಬಂದು ವಾಕ್ಯ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ, ನೀವು ಹೋಗು, ನಿನ್ಗೆ ಜಯ ಸಿಕ್ಕುತ್ತೆ, ನಿನ್ಗೆ ಜಯ ಸಿಕ್ಕುತ್ತೆ, ನಿನ್ಗೆ ಜಯ ಸಿಕ್ಕುತ್ತೆ, ನಿನ್ಗೆ ಜಯ ಸಿಕ್ಕುತ್ತೆ. ಮತ್ತೆ ಅದ್ರಲ್ಲಿ ಕೆಲವೊಬ್ಬರು ಏನ್ ಮಾಡ್ತಾನಂತೆ, ಅವ್ನ ಮೈ ಮೇಲೆ ಏನಂತೆ ವಸ್ತ್ರಗಳನ್ನ ಹಾಕೊಂಡು ಬಂದು ಅವ್ನ್ ಜೋರಾಗಿ ಓಡುತ್ತಾ ಹೋಗಿ ಅಲ್ಲಿ ಇಲ್ಲಿ ಗುದ್ದಿ ಅವ್ನು ಹೇಳ್ತಾನೆ, ನಿನ್ ಹಿಂಗೆ ಏನ್ ಮಾಡ್ತೀಯ, ಕೃತಜ್ಞತನಾಗಿ ಬರ್ತೀಯ, ದೇವರು ನಿನ್ ಜೊತೆಗಿದ್ದಾರೆ ಅಂತ. ಆದ್ರೆ ಅವನೇನ್ ಹೇಳ್ತಾನೆ, ಯೆಹೋಷಾಫಾಟನು, ಇಷ್ಟೇ ಜನ ಇರೋದ ಪ್ರವಾದಿ ಅಂತ, ಇನ್ನ ಒಬ್ಬ ಇದ್ದಾನೆ. ಆದ್ರೆ ಅವ್ನು ಯಾವಾಗೂ ನನ್ಗೆ ಏನ್ ಮಾಡ್ತಾನೆ, ರಾಂಗ್ ಹೇಳ್ತಾನೆ ಪ್ರಾಫೆಸಿ. ಅವನನ್ನೇ ಕರ್ಸು. ಅವನ್ ಬಂದಾಗ ಏನ್ ಹೇಳ್ತಾನೆ, ನೀನು ರಾಜಾಗೆ ಒಳ್ಳೆ ಪ್ರಾಫೆಸಿ ಹೇಳ್ಬೇಕು ಅಂತ. ಅವಾಗ ಏನ್ ಹೇಳ್ತಾನೆ, ದೇವ್ರು ಏನ್ ಹೇಳಿದ್ರು ಅದನ್ನೇ ನಾನು ಹೇಳ್ತೇನೆ ಅಂತ. ಅವನ್ ಹೇಳ್ತಾನೆ, ನಾನು ಪರಲೋಕದಲ್ಲಿ ನೋಡುವಾಗ ಒಂದು ದುರಾತ್ಮ ಬಂತಂತೆ. ದೇವರು ಹೇಳ್ತಾರಂತೆ, ಯಾರು ಹೋಗಿ ಅಹಾಬನನ್ನ ಏನ್ ಮಾಡ್ತಾರಂತೆ, ಅಹಾಬನನ್ನ ಸಾಯಿಸುವುದಕ್ಕಾಗಿ ಹೇಗೆ ಮಾಡೋಣ ಅಂತ ಹೇಳುವಾಗ ಆ ದುರಾತ್ಮ ಬಂದು ಹೇಳ್ತಂದ್ರೆ, ನಾನು ಅಸತ್ಯ ಆತ್ಮ ಆಗಿ ಎಲ್ಲಾ ಪ್ರವಾದಿಗಳಲ್ಲಿ ಒಳಗಡೆ ಹೋಗಿ ಸೇರ್ಕೊಳ್ತೀನಿ, ಆಗ ನನ್ನ ಪ್ರವಾದನೆಯನ್ನ ನುಡಿತೀನಿ. ಅವಾಗ ಅವ್ರು ಏನ್ ಮಾಡ್ತಾರೆ, ನನ್ನ ಅಸತ್ಯವಾದ ಮಾತನ್ನ ನಂಬುತ್ತಾರೆ ಅಂತ ಹೇಳುದು ಒಂದು ಆತ್ಮನ ನಾನು ನೋಡಿದೆ ಅಂತ ಹೇಳ್ತೀನಿ. ಯಾರು ಹೇಳ್ತಾ ಇದ್ದಾರೆ? ದೇವರ ಪ್ರವಾದಿ. ಹಲ್ಲೆಲೂಯಾ. ಆ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. 1ನೇ ಅರಸುಗಳು 22ನೇ ಅಧ್ಯಾಯ 19ರಿಂದ 23 ವಚನಗಳನ್ನ ಓದ್ಕೊಳ್ಳೋಣ. ಅದಕ್ಕೆ ಮೀಕಾಯನು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದನು, ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಯಲ್ಲಿ ನಿಂತಿದ್ದನ್ನು ಕಂಡೆನು. ಯೆಹೋವನು ತನ್ನ ಹತ್ತಿರ ನಿಂತವರನ್ನು ಅಹಾಬನು ಹತವಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರಿಸಿದರು ಎಂದು ಕೇಳಿದಾಗ, ಒಬ್ಬನು ಈ ತರವಾಗಿ ಇನ್ನೊಬ್ಬನು ಆ ತರವಾಗಿ ಉತ್ತರ ಕೊಟ್ಟರು. ಕಡೆಯಲ್ಲಿ ಒಂದು ಆತ್ಮವು ಯೆಹೋವನ ಮುಂದೆ ಬಂದು ನಿಂತು ಆತನಿಗೆ, ನಾನು ಹೋಗಿ ಅವರನ್ನು ಪ್ರೇರೇಪಿಸಲು ಅಂದಿತು. ಹೇಗೆ ಪ್ರೇರೇಪಿಸಿ ಎಂದು ಯೆಹೋವನು ಕೇಳಲು, ಅದು ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವರ ಎಲ್ಲಾ ಪ್ರವಾದಿಗಳಲ್ಲಿ ಸೇರುವುದು ಉತ್ತರ ಕೊಟ್ಟಿತು. ಹಲ್ಲೆಲೂಯಾ. ನೋಡ್ರಿ ಏನಂತೆ, ಮೀಕಾಯಹು ಎಂಬುವಂತ ಪ್ರವಾದಿ ಬಂದು ಪರಲೋಕದಲ್ಲಿ ಏನ್ ಆಯ್ತು ಅಂತ ಈ ಪ್ರವಾದಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ದೇವರ ಒಟ್ಟಿಗೆ ಸತ್ಯವಾಗಿ ನಿಂತು ದೇವರ ವಾಕ್ಯವನ್ನ ಹೇಳ್ಬೇಕಂತೆ. ಯಾರೇ ಪ್ರವಾದನೆ ಮಾಡಿದ್ರು ಕೂಡ ಸತ್ಯ ಅಸತ್ಯ ಆತ್ಮವನ್ನ ವಿವೇಚಿಸಿ ನೋಡ್ಬೇಕಂತ. ಅಸತ್ಯ ಆತ್ಮ ಈ ಲೋಕದ ಎಲ್ಲಾ ಕಡೆ ಹೋಗ್ಬಿಟ್ಟಿದೆ, ಅನೇಕ ಜನರಲ್ಲಿ ಕಾರ್ಯ ಮಾಡ್ತಾ ಇದೆ. ಮೀಕಾಯಹು ಏನ್ ಹೇಳ್ತಾರೆ, ಇದನ್ನ ನಾನು ನೋಡಿದೆ. ಹಲ್ಲೆಲೂಯಾ. ಈಗಲ ನಾವು ಅರ್ಥ ಮಾಡಿಕೊಳ್ಬೇಕು, ತುಂಬಾ ಬಹು ಮುಖ್ಯವಾಗಿ ಏನಂತೆ, ಅಸತ್ಯ ಮಾತನ್ನ ಆಡುವ ಆತ್ಮ ಅಂತ. ಏನಂತೆ? ಸ್ಪಿರಿಟ್ ಆಫ್ ಲೈಸ್. ಹಲ್ಲೆಲೂಯಾ. ಅದಕ್ಕೆ ಯಾರೇ ಬಂದು ಪ್ರವಾದನೆ ಮಾಡಿದ್ರು ಕೂಡ ಡಿಸರ್ನ್ಮೆಂಟ್ ಇಂದ ತಗೊಳ್ಳಿ. ತುಂಬಾ ದೊಡ್ಡ ಪ್ರಾಫೆಸಿ ಮಾಡಿಬಿಟ್ರಂತ ತುಂಬಾ ಖುಷಿಯಾಗಿ ತಗೊಳ್ಳೋದು ಬೇಡ, ತುಂಬಾ ಕೀಳಾಗಿ ಪ್ರಾಫೆಸಿ ಮಾಡಿಬಿಟ್ರು ಅಂತ ತುಂಬಾ ಬೇಜಾರಲ್ಲಿ ಕೂತ್ಕೊಳ್ಳೋದು ಬೇಡ. ಎಲ್ಲಾ ಪ್ರಾಫೆಸಿಗೆ ದೇವರ ವಾಕ್ಯವೇ ಫೌಂಡೇಶನ್ ಆಗಿ ತಕೊಂಡು ನೀವು ಪ್ರಾರ್ಥನೆ ಮಾಡಿ ಅದು ನಿಮ್ಗೆ ಸಮಾಧಾನ ಕೊಡುವುದಾದ್ರೆ ಟೇಕ್ ಇಟ್. ಇಫ್ ಎನಿಥಿಂಗ್ ಇಸ್ ನೀಡ್ ಟು ಬಿ ಕರೆಕ್ಟೆಡ್, ರಿಸೀವ್ ದ ಕರೆಕ್ಷನ್. ಹಲ್ಲೆಲೂಯಾ. ರಿಸೀವ್ ದ ಕರೆಕ್ಷನ್ ಅಕಾರ್ಡಿಂಗ್ ಟು ದ ಬೈಬಲ್. ಹಾಲೆಲೂಯಾ. ಸತ್ಯವೇದದಲ್ಲಿ ಇರುವುದ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುವುದಿಲ್ಲ, ನೆಟ್ಟವಾಗಿ ನೇರವಾಗಿ ಅದನ್ನೇ ನೋಡ್ತೇನೆ, ಅದನ್ನೇ ಮಾಡ್ತೇನೆ ಅಂತ ಹೇಳ್ಬೇಕು. ಹಾಲೆಲೂಯಾ. ಈಗ ನಿಮ್ಮಲ್ಲಿ ಏನಾದ್ರೂ ಪಾಪ ಇರುವುದಾದ್ರೆ ಯು ನೀಡ್ ಟು ರಿಪೆಂಟ್. ಹಾಲೆಲೂಯಾ.
ಅವಾಗ ನಿಮ್ಮ ಒಳಗಡೆಯೇ ತಪ್ಪಿರುವುದಾದ್ರೆ ದೆನ್ ಯು ನೀಡ್ ಟು ಕರೆಕ್ಟ್ ಇಟ್. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಇಲ್ಲಿ ದೇವರು ಅಹಾಬನನ್ನ ಯಾಕೆ ಅವನನ್ನ ಏನಂತ ಹೇಳ್ಬಿಟ್ಟು ರಾಮೋತ್ ಗಿಲ್ಯಾದಿಗೆ ತೆಗೆದುಕೊಂಡು ಹೋಗಿ ಅವನನ್ನ ಅಲ್ಲಿ ಹತನಾಗಿ ಮಾಡ್ಬೇಕು ಅಂತಂದ್ರೆ ಅಹಾಬ ಮನೆತನದಲ್ಲಿ ತುಂಬಾ ಪಾಪ ಹೆಚ್ಚಾಗಿತ್ತು. ದೇವರು ಅದಕ್ಕೆ ಅವನ ರಾಜ್ಯವನ್ನ ಅಂತ್ಯ ಮಾಡ್ಬೇಕಾಗಿತ್ತು. ಅವನ ಸಿಂಹಾಸನವನ್ನ ಕಿತ್ತು ಹಾಕಿ ಬಿಡ್ತಾರೆ, ಇನ್ನೊಬ್ಬರಿಗೆ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಹಾಗೆ ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇಫ್ ದೇರ್ ಎನಿಥಿಂಗ್ ರಾಂಗ್ ಇನ್ ಅಸ್, ವಿ ನೀಡ್ ಟು ಕರೆಕ್ಟ್ ಇಟ್. If there is no wrong, yet someone is telling a prophecy which ಏನಂತಾರೆ humiliates my spirit, ನನ್ನ ಕೆಳಗಡೆ ಹಾಕ್ತದೆ ಅಂತಂದ್ರೆ pray. Hallelujah. ಯಾವತ್ತಿಗೂ ಕೂಡ ನಾವು ನಿರಾಶರಾಗಬಾರ್ದು. ನಮ್ಮಲ್ಲಿ ತಪ್ಪಿರುವುದಾದ್ರೆ ನಾವೇನ್ ಮಾಡ್ಬೇಕಂತೆ, ತಪ್ಪನ್ನ ಒಪ್ಪಿಕೊಂಡು ಬಿಟ್ಟು ಬಿಡ್ಬೇಕಂತೆ. Hallelujah. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಸೌಲನು ಏನ್ ಮಾಡ್ತಾನೆ, ಮೊದಲನೇ ಇಸ್ರಾಯೇಲರ ಅರಸನು ಸೌಲನು ಪದೇ ಪದೇ ದೇವರಿಗೆ ತಪ್ಪು ಮಾಡ್ತಾ ಇರ್ತಾನೆ. Hallelujah. ಅಮಲೇಕರನ್ನೆಲ್ಲ ಕೊಲ್ಲು ಅಂದ್ರೆ ಅಮಲೇಕ ರಾಜನ ಹಿಡ್ಕೊಂಡು ಬರ್ತಾನೆ, ಅಮಲೇಕರಲ್ಲಿ ಅಲ್ಲಿ ಇರ್ತಕ್ಕ ಬ್ಯಾಟಲ್ಸ್ನ ಹಿಡ್ಕೊಂಡು ಬರ್ತಾನೆ, ಅವ್ನು ಇಟ್ಕೊಳ್ತಾನೆ. ನಿನ್ ದೇವರಿಗೆ ಯಜ್ಞ ಮಾಡಕ್ ಬಂದೆ ಅಂತಾನೆ ಸಮುವೇಲ್ ಬರೋದಕ್ಕಿಂತ ಮುಂಚೆ ಯಜ್ಞವನ್ನು ಅರ್ಪಿಸ್ತಾನೆ. ಒಂದು ಸಮಯದಲ್ಲಿ ದೇವರೇನ್ ಹೇಳ್ತಾರೆ, ನೀನು ನನ್ನನ್ನ ತೆಳಿರೋದ್ರಿಂದ ನಾನು ನಿನ್ನನ್ನು ತಳ್ಳಿಬಿಟ್ಟಿದ್ದೇನೆ, ನಾನು ಬೇರೊಬ್ಬನ ಆರಿಸ್ಕೊಂಡಿದ್ದೇನೆ, ಅವನು ನನ್ನ ಹೃದಯದ ಹತ್ತಿರವೇ ಇದ್ದಾನೆ. ದಾವೀದನನ್ನ ದೇವರು ಆರಿಸ್ಕೊಳ್ತಾರೆ, ಆದ್ರೆ ಸೌಲ್ಗೆ ಏನ್ ಮಾಡ್ತಾರೆ, ದೇವರು ದುರಾತ್ಮನನ್ನ ಕಳಿಸ್ತಾರೆ ಅಂತ. ಅವಿಧೇಯರಾದ್ರೆ ದುರಾತ್ಮ ಬರ್ತದೆ. ದೇವರ ಮಾತನ್ನ ಕೇಳ್ತಾ ಇಲ್ಲ ಅಂದ್ರೆ ದುರಾತ್ಮ ಬರ್ತದೆ. ಹಠ ಹಿಡಿದ್ರೆ ದುರಾತ್ಮ ಬರ್ತದೆ. ದೇವರ ಮುಂದೆ ಹಠ ಹಿಡಿಬಾರ್ದು. ಹಲ್ಲೆಲೂಯಾ. ಸಮೂಹ ಏನ್ ಹೇಳ್ತಾನೆ, ಹಠ ಮಾಡುವುದು ಹೇಗೆ ಅಂತ, ವಿಗ್ರಹ ಆರಾಧನೆ ಮಾಡ್ದಂಗೆ. ನಾನೇ ಅಂತ ಕೂತ್ಕೊಂಡ್ರೆ ಹಠ, ಅದು ವಿಗ್ರಹ ಆರಾಧನೆ ಮಾಡ್ದಂಗೆ. ಹಲ್ಲೆಲೂಯಾ. ಮಾಟ ಮಂತ್ರ ಮಾಡ್ದಂಗಂತೆ. ಹಲ್ಲೆಲೂಯಾ. ಓದ್ಕೊಳ್ಳೋಣ. 1 ಸಮುವೇಲ 15ನೇ ಅಧ್ಯಾಯ 23ನೇ ವಚನವನ್ನ ಓದ್ಕೊಳ್ಳೋಣ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯ ಭಕ್ತಿಯು ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟದ್ದರಿಂದ ಆತನನ್ನು ಅರಸತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು. ಹಲ್ಲೆಲೂಯಾ. ಏನಂತೆ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರೋದು. ಅವಿಧೇಯತ್ವ ಅಂದ್ರೆ ದೇವರ ಮಾತು ಕೇಳದೆ ಇರುವಂಥದ್ದು. ನಾವು ದೇವರ ಮಾತು ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ನಾವು ಕ್ವಶನ್ ಮಾಡ್ಕೊಳ್ಬೇಕು. ಮತ್ತೆ ಏನಂತೆ, ಹಠ ಅಂತಂದ್ರೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳುದು ಮಿಥ್ಯಾಭಕ್ತಿಗೋ ವಿಗ್ರಹಾರಾಧನೆಗೋ ಸಮಾನವಾಗಿರುವುದು ಅಂತೆ. ಹಲ್ಲೆಲೂಯಾ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸತ್ಯ ಅಸತ್ಯ ಆತ್ಮವನ್ನ ಈ ಲೋಕದ ಎಲ್ಲಾ ಕಡೆ ಇದೆ ಅಂತೆ, ನಾವು ವಿವೇಚಿಸಿ ನೋಡ್ಬೇಕಂತೆ. ಹಲ್ಲೆಲೂಯಾ. ಹಾಗಾಗಿ ಯಾರೇ ಪ್ರವಾದನೆ ಮಾಡಿದ್ರೂ ಕೂಡ ನಾವು ಏನ್ ಮಾಡ್ಬೇಕಂತೆ, ವಿವೇಚಿಸಿ ನಾವು ನೋಡ್ಕೊಳ್ಬೇಕಾಗ್ತದೆ. ಈ ಒಂದು ದಿನ ನಾವು ಕಲಿತಾ ಇರುವಂತ ಒಂದು ವಿಚಾರ ಏನಂತೆ, ಫೈರ್ ಇನ್ ದ ಬೋನ್ಸ್. ನಿಮ್ಮನ್ನ ದೇವರು ಪ್ರವಾದಿಗಳನ್ನಾಗಿ ಕರೆದಿದ್ದಾರೆ. ಯು ಆರ್ ಎ ಪ್ರಾಫಿಟ್ ಟು ಯುವರ್ ಫ್ಯಾಮಿಲಿ, ಯು ಆರ್ ಎ ಪ್ರಾಫಿಟ್ ಟು ಯುವರ್ ನೇಷನ್, ಯು ಆರ್ ಎ ಪ್ರಾಫಿಟ್ ಟು ಯುವರ್ ಲೈಫ್, ಯು ಆರ್ ಎ ಪ್ರಾಫಿಟ್ ಟು ಏನಂತ ಹೇಳ್ಬೋದು, ಯುವರ್ ಫ್ರೆಂಡ್ ಸರ್ಕಲ್. ಯಾರೇ ಇರ್ಬೋದು, ನೀನೊಂದು ಪ್ರಾಫಿಟ್ ಆಗಿದೆಯಾ. ನಿನ್ನ ಫ್ರೆಂಡ್ ಯಾವುದೋ ಒಂದು ವಿಚಾರದಲ್ಲಿ ತಪ್ಪು ಮಾಡ್ತಿದ್ರೆ, ಯು ಆರ್ ಎ ಪ್ರಾಫಿಟ್ ಟು ಹಿಮ್. ಇವನ್ ನಿಮ್ಮ ಫ್ರೆಂಡ್ ಯಾವುದೋ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಒಂದು ವಿಚಾರ ಘಟನೆ ನಡೀತಾ ಇದೆ ಅಂತಂದ್ರೆ, ಯು ಆರ್ ಸ್ಟ್ಯಾಂಡಿಂಗ್ ದೇರ್ ಅಂಡ್ ಸ್ಪೀಕಿಂಗ್ ದ ವರ್ಡ್ ಆಫ್ ಗಾಡ್. ಯು ಆರ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಗಾಡ್. ಯು ಆರ್ ಸ್ಪೀಕಿಂಗ್ ಆಸ್ ಎ ಮೌತ್ ಆಫ್ ಗಾಡ್. ಯು ಆರ್ ಅ ಪ್ರಾಫಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ಗಾಡ್ ಹ್ಯಾಸ್ ಕಾಲ್ಡ್ ಯು, ಗಾಡ್ ಹ್ಯಾಸ್ ಪ್ಲೇಸ್ಡ್ ಯು ಇನ್ ಯುವರ್ ಫ್ಯಾಮಿಲಿ ಆಸ್ ಎ ಪ್ರಾಫಿಟ್, ಆಸ್ ಎ ಲೈಟ್, ಆಸ್ ಎ ವೇ ಶೋರ್, ಆಸ್ ಎ ಇಂಡಿಕೇಟರ್, ಆಸ್ ಎ ಏನಂತ ಹೇಳ್ಬೋದು, ಯು ಆರ್ ದ ಲೈಟ್, ಯು ಆರ್ ದ ಪ್ರಾಫಿಟ್ ಫಾರ್ ಯುವರ್ ಫ್ಯಾಮಿಲಿ, ಫಾರ್ ಯುವರ್ ನೇಷನ್, ಫಾರ್ ಯುವರ್ ಟೆರಿಟರಿ. ಹಾಲೆಲೂಯಾ. ಹಾಗಾಗಿ ದೇವರು ನಿನ್ನನ್ನು ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ದೇವರು ನಿನ್ನನ್ನು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಇಫ್ ಗಾಡ್ ವಾಂಟ್ಸ್ ಟು ಸ್ಪೀಕ್ ಸಮಥಿಂಗ್ ಟು ಯು, ಹಿ ಸ್ಪೀಕ್ಸ್ ಟು ಯು ಥ್ರೂ ಹಿಸ್ ವರ್ಡ್. ಹಿ ಸ್ಪೀಕ್ಸ್ ಟು ಯು ಥ್ರೂ ಹಿಸ್ ಏನಂತ ಹೇಳ್ಬೋದು, ಅವರ ಒಂದು ಸ್ಪಿರಿಟ್ ಇಂದ ಮಾತಾಡ್ತಾರೆ. ನಿಮ್ಮ ಆತ್ಮದಲ್ಲಿ ದೇವರು ಮಾತಾಡ್ತಾರೆ. ನಿಮ್ಮ ಆತ್ಮದಲ್ಲಿ ಒಂದು ಭಾರವನ್ನ ಹಾಕ್ತಾರೆ. ಯಾರಾದ್ರೂ ಕುರಿತಾಗಿ ನಿಮ್ಗೆ ಚಿಂತೆ ಆದ್ರೆ ಅವ್ರಿಗೋಸ್ಕರವಾಗಿ ನೀವು ಪ್ರಾರ್ಥಿಸಬೇಕು. ಯಾಕೆ ಅಂತಂದ್ರೆ ದೇವರು ಆ ಭಾರವನ್ನ ನಿಮ್ಗಾಗಿ ಕೊಡ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆ ಮುಖಾಂತರವಾಗಿ ಆ ವ್ಯಕ್ತಿಗೆ ದೇವರು ಬಿಡುಗಡೆಯನ್ನ ಮಾಡುವಂತವರಾಗಿದ್ದಾರೆ. ಆ ವ್ಯಕ್ತಿಗೆ ದೇವರು ಮೇಲನ್ನ ಮಾಡುವಂತವರಾಗಿದ್ದಾರೆ. ವೈ? ಬಿಕಾಸ್ ಯು ಆರ್ ಎ ಪ್ರಾಫಿಟ್. ಹಾಲೆಲೂಯಾ. ನೀನೇ ಒಂದು ಮಧ್ಯದಲ್ಲಿ ನಿಂತು ಮಧ್ಯಸ್ಥಿಕೆ ವಹಿಸಿ ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ಯಾ. ಹಾಗಾಗಿ ನೋಡ್ರಿ, ಪ್ರಾಫಿಟ್ ರೆಕಗ್ನೈಸಿಂಗ್ ದ ಪ್ರಾಫೆಸಿ ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ರೆಕಗ್ನೈಸಿಂಗ್ ದ ಪ್ರಾಫಿಟ್ಸ್ ಅಂತ ಅಂದ್ರೆ ನಾವು ಎಲ್ಲವರ ಒಂದು ಪ್ರವಾದನೆಗಳನ್ನ ರಿಸೀವ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ರೆಕಗ್ನೈಸ್ ದೆಮ್ ಅಂತೆ. ವಿ ಹ್ಯಾವ್ ಟು ರೆಕಗ್ನೈಸ್ ದೇರ್ ಕಾಲಿಂಗ್, ವಿ ಹ್ಯಾವ್ ಟು ರೆಕಗ್ನೈಸ್ ದೇರ್ ಮಿನಿಸ್ಟ್ರಿ, ವಿ ಹ್ಯಾವ್ ಟು ಸಿ ದ ಫ್ರೂಟ್ ಅಂತೆ. ಹಾಲೆಲೂಯಾ. ಫಸ್ಟ್ ಯು ನೀಡ್ ಟು ಸಿ ದ fruit. Hallelujah. Don't get inspired by the gifts, just see the fruit. Hallelujah. What fruit are they bearing? Hallelujah. Just don't go behind anyone following knowing their gifts. See their fruits. Hallelujah. If their fruits are good, if their fruits are satisfying, if their fruits are joy, that is ಏನಂತ ಹೇಳ್ಬೋದು,
ದಟ್ ಈಸ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯ. ಒಂದು ಪ್ರವಾದಿ ಯಾವಾಗಲೂ ಕೂಡ ದೇವರ ಒಂದು ಚಿತ್ತವನ್ನ ನೆರವೇರಿಸುವಂತವರಾಗಿದ್ದಾರೆ. ಹಾಲೆಲೂಯ. ದೇವರು ಈ ಲೋಕದಲ್ಲಿ ಯಾರಾದ್ರೂ ಜೀವಿತದಲ್ಲಿ ಏನಾದ್ರೂ ಕಾರ್ಯ ಮಾಡ್ಬೇಕಂತಂದ್ರೆ ಗಾಡ್ ಟ್ರಸ್ಟ್ ಹಿಸ್ ಪ್ರಾಫಿಟ್ಸ್ ಅಂತ. ಹಾಲೆಲೂಯ. ಗಾಡ್ ವರ್ಕ್ಸ್ ಥ್ರೂ ಹಿಸ್ ಪ್ರಾಫಿಟ್ಸ್ ಅಂತ. ಅವ್ರ ಮುಖಾಂತರವಾಗಿ ಕಾರ್ಯ ಮಾಡ್ತಾರೆ. ಬಿಕಾಸ್ ಅವರಿಗೆ ದೇವರ ಒಂದು ಹೃದಯ ಗೊತ್ತು, ದೇವರ ಒಂದು ಮಾತು ಗೊತ್ತು, ದೇವರ ಒಂದು ಪ್ಲಾನ್ಸ್ ಗೊತ್ತು, ದೇವರ ಒಂದು ವಿಚಾರಗಳು ಗೊತ್ತು. ಅದಕ್ಕೆ ಅನುಸಾರವಾಗಿ ಪ್ರವಾದಿಗಳು ಕಾರ್ಯ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಎಲ್ಲಾ ಒಂದು ಸಮಯಗಳಲ್ಲಿ ಯಾವಾಗ ಪಾಪ ನಡೀತಾ ಇತ್ತು, ಯಾವಾಗ ತಪ್ಪು ನಡೀತಾ ಇತ್ತು, ಯಾವಾಗ ದೇವರಿಗೆ ಒಂದು ಜನರಿಗೆ ಒಂದು ಕರೆಕ್ಷನ್ ಬೇಕಾಗಿತ್ತು, ಯಾವಾಗ ದೇವರು ಜನರನ್ನು ಎಚ್ಚರಿಸಬೇಕಾಗಿತ್ತು, ಆ ಒಂದು ಸಮಯದಲ್ಲಿ ದೇವರು ಪ್ರವಾದಿಗಳನ್ನು ಎಬ್ರಿಸ್ತಾ ಇದ್ರು, ಅವ್ರಿಗೆ ವಾಕ್ಯ ಕೊಡ್ತಾ ಇದ್ರು, ಅವ್ರಿಗೆ ಹೋಗು ಅಂತ ಹೇಳ್ತಾ ಇರುವಾಗ ಆ ಪ್ರವಾದಿಗಳು ಹೋಗಿ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ರು. ನಾವು ನೋಡ್ಕೊಳ್ಬಹುದು. ಯೋನನ ಕುರಿತಾಗಿ ನಾವು ನೋಡ್ಕೊಳ್ಬಹುದಾಗಿದೆ, ಯೆರೆಮೀಯನ ಕುರಿತಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಎಲ್ಲಾ ಪ್ರವಾದಿಗಳು ಹೋಗಿ ಪ್ರವಾದನೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಈಗಿನ ಪ್ರವಾದಿಗಳು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾಟ್ ಲಿಟ್ರಲಿ ನಿಮ್ಮನ್ನ ನಾನು ಪ್ರಾಫೆಟ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ದೇವರ ಸೇವಕರು ಅಂತ ನಾವು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಪ್ರಾಫಿಟ್ ಈಸ್ ನಾಟ್ ಫಾರ್ ಏನಂತೆ ರೆಕಗ್ನೈಸೇಷನ್ ಅವರ ಒಂದು ಉನ್ನತವಾಗಿರುವಂತದ್ದು ಅಂತ ನೀವು ಅಂದ್ಕೊಂಡು ನೀವೇನ್ ಮಾಡೋದು, ಡೋಂಟ್ ಏನಂತ ಹೇಳ್ಬೋದು, ಎಲಿವೇಟ್ ಯುವರ್ ಸೆಲ್ಫ್ ಬಟ್ ಹಂಬಲ್ ಯುವರ್ ಸೆಲ್ಫ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಈವನ್ ಇಫ್ ಯು ಆರ್ ಎ ಪ್ರಾಫೆಟ್, ಡೋಂಟ್ ಏನಂತಾರೆ ಗೋ ಎವ್ರಿವೇರ್ ಅಂಡ್ ಸೇ ಐ ಆಮ್ ಎ ಪ್ರಾಫೆಟ್. ಬಟ್ ಪ್ರಾಫೆಸಿ ಈಸ್ ಸಮಥಿಂಗ್, a connection with you and God, it is personal. Hallelujah. ನಿನಗೆ ಗೊತ್ತಿರಬೇಕು ನೀನೊಂದು ಪ್ರಾಫಿಟ್ ಆಗಿದೆ ಎಂಬುದಾಗಿ. ಫಸ್ಟ್ ಯು ನೀಡ್ ಟು ಬಿಲೀವ್, ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಫ್ ಯು ಆರ್ ಲವಿಂಗ್ ದ ವರ್ಡ್ ಆಫ್ ಗಾಡ್, ಇಫ್ ಯು ಆರ್ ವಾಕಿಂಗ್ ಇನ್ ದ ವೇಸ್ ಆಫ್ ಗಾಡ್, ಇಫ್ ಯು ಆರ್ ಇನ್ ದ ಟ್ರೂತ್ ಆಫ್ ಗಾಡ್, ಯು ಆರ್ ಎ ಪ್ರಾಫಿಟ್ ಆಫ್ ಗಾಡ್. ಹಾಲೆಲೂಯ. ಆ ಒಂದು ಎಲ್ಲಾ ಟ್ರೂತ್ ನಲ್ಲಿ ನೀನ್ ಜನರನ್ನ ಲೀಡ್ ಮಾಡ್ತಾ ಇದ್ಯಾ, ಯು ಆರ್ ಎ ಪ್ರಾಫಿಟ್ ಆಫ್ ಗಾಡ್. ಹಾಲೆಲೂಯ. ಹಾಗಾಗಿ ನೋಡ್ರಿ, ಈ ಒಂದು ರೆಕಗ್ನಿಷನ್ ಎಲ್ಲ ಕೂಡ ಒಂದು ಚರ್ಚ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ರೋಲ್ಸ್ ಆಫ್ ಏನಂತ ಹೇಳ್ಬೋದು, ಪ್ರಾಫಿಟ್ಸ್ ರೋಲ್ ಏನೇನು ಚರ್ಚ್ ನಲ್ಲಿ ಅಂತಂದ್ರೆ, ಎಲ್ಲಾ ಚರ್ಚ್ ಮೆಂಬರ್ಸ್ ನ ಕೂಡ ಟ್ರೂತ್ ನಲ್ಲಿ ನಡೆಸಬೇಕು, ಗಾಡ್ಸ್ ಲವ್ ನಲ್ಲಿ ನಡೆಸಬೇಕು, ಕರೆಕ್ಷನ್ ಅಲ್ಲಿ ನಡೆಸಬೇಕು. ಹಾಲೆಲೂಯ. ಇಫ್ ಚರ್ಚ್ ಇಸ್ ನಾಟ್ ಡೂಯಿಂಗ್ ದಿಸ್, ಹೂ ವಿಲ್ ಡೂ? ಅದೇ ಇವಾಗ ದೇವರು ಹೇಳ್ತಾರೆ, ಯಾರು ಹೋಗುವರು, ಯಾರನ್ನ ಕಳುಹಿಸಲು? ಚರ್ಚ್ ಖಾಲಿ ಆಗ್ಬಿಟ್ಟಿರ್ತದೆ. ಯಾಕೆ? ಹಾಲೆಲೂಯ. ಇನ್ ಸಮ್ ಚರ್ಚಸ್ shepherd is blind. In some churches shepherd is mute. In some churches shepherd is not able to hear because his ear are filled with something else. Hallelujah. A shepherd always needs to be attentive ಅಂತ. ಎಲ್ಲಿಂದ ತೋಳ ಬರ್ತದೆ ನೋಡ್ತಾ ಇರಬೇಕು. shepherd is a pastor I'm speaking of. Hallelujah. ಎಲ್ಲಿಂದ ತೋಳ ಬರ್ತಾ ಇದ್ದಾನೆ, ಎಲ್ಲಿಂದ ಏನಂತೆ ದುರ್ಬೋಧನೆ ಬರ್ತಾ ಇದೆ, ಎಲ್ಲಿಂದ ಜನರನ್ನ ಮೋಸ ಮಾಡಿ ವಂಚನೆ ಮಾಡುವಂತವ್ರು ಒಳಗಡೆ ಬರ್ತಾ ಇದ್ದಾರೆ, ಗಮನವಿಟ್ಟಿರ್ಬೇಕು. ಹಾಲೆಲೂಯ. ನಿನ್ನ ಗಮನ ಅವರ ಮೇಲೆ ಇಲ್ಲ ಅಂದ್ರೇನು ಕೂಡ ನಿನ್ನ ಗಮನ ಒಳ್ಳೆ ಕುರುಬನ ಮೇಲೆ ಇದ್ರೆ ಸಾಕು. ಒಳ್ಳೆ ಕುರುಬ ನಿನ್ಗೆ ಹೇಳ್ತಾರೆ. ಒಳ್ಳೆ ಕುರುಬ ಯಾರು? ಸ್ವಾಮಿ. A good prophet ಏನಂತ ಹೇಳ್ಬೋದು, a shepherd needs to have a connection, good connection with a good shepherd. Hallelujah. ಯಾರು ಒಳ್ಳೆ ಕುರುಬ? ನಮ್ಮ ಯೇಸು ಸ್ವಾಮಿ. ಎಲ್ಲಾ ಸಭೆಯ ಪಾಸ್ಟರ್ಗಳು ಅವ್ರು ಎಷ್ಟೇ ಕರೆಕ್ಟ್ ಆಗಿ ಮಿನಿಸ್ಟ್ರಿ ಮಾಡಿದ್ರು ಮಾಡಿಲ್ಲ ಅಂದ್ರೂ ಯೇಸು ಸ್ವಾಮಿ ಒಟ್ಟಿಗೆ ಒಳ್ಳೆ ಸಂಬಂಧ ಇಟ್ಕೊಂಡ್ರೆ ಸಾಕು, ಅವ್ರ ಎಲ್ಲ ಒಂದು ಮಿನಿಸ್ಟ್ರಿ, ಅವರ ಒಂದು ಚರ್ಚ್ ವಿಲ್ ಬಿ ಆನ್ ಟ್ರ್ಯಾಕ್, ಆನ್ ಲೈನ್. ದಟ್ ಈಸ್ ಪ್ರಿಯಾರಿಟಿ, ದಟ್ ಈಸ್ ಇಂಪಾರ್ಟೆಂಟ್. ಹಾಲೆಲೂಯ. ಬೇರೆ ಏನೂ ಅಲ್ಲ. ಹಾಲೆಲೂಯ. ನಮ್ಮ ಚರ್ಚ್ ಒಳಗಡೆ ದುರ್ಬೋಧನೆ ಬರ್ತಾ ಇದೆಯಾ, ಚರ್ಚ್ ಒಳಗಡೆ ಜನರ ಮನಸ್ಸನ್ನ ಚೇಂಜ್ ಮಾಡುವಂಥವ್ರು, ಮನಸ್ಸೊಳಗಡೆ ಕನ್ಫ್ಯೂಷನ್ಸ್ ಹಾಕುವಂಥವ್ರು, ಜನರನ್ನ ಸಭೆಯಿಂದ ತೆಗೆದುಕೊಂಡು ಹೋಗುವಂಥವ್ರು ಬರ್ತಾ ಇದ್ದಾರ, ಎಚ್ಚರವಾಗಿರು. ಹಾಲೆಲೂಯ. ಯು ಆರ್ ಎ ವಾಚ್ ಮ್ಯಾನ್. ನೀನೇ ನೋಡುವಂಥವನಾಗಿದ್ಯಾ. ಹಾಲೆಲೂಯ. ನೀನು ಅವ್ರ ಮೇಲೆ ಫೋಕಸ್ ಮಾಡಕ್ಕೆ, ಫೋಕಸ್ ಆನ್ ದ ಕಿಂಗ್ ಆಫ್ ಕಿಂಗ್ಸ್ ಅಂಡ್ ದ ಲಾರ್ಡ್ ಆಫ್ ಲಾರ್ಡ್ಸ್. ಹಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಚರ್ಚ್. ಹಾಲೆಲೂಯ. ಹಾಲೆಲೂಯ. ಅದಕ್ಕಾಗಿ ರೋಲ್ಸ್ ಆಫ್ ಪ್ರಾಫಿಟ್ ಇನ್ ದ ಚರ್ಚ್ ಅಂತಂದ್ರೆ, he needs to be watching. He needs to be watching. All the sheep are there. Oh, 99. Where is one? 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 Come on, go ahead. Bring that one. ಅದು ಒಂದು ತಗೊಂಡು ಬರೋವರೆಗೂ ನಾನು ಸಮಾಧಾನ ಇರಲ್ಲ. That is my duty. Hallelujah. Rules of a prophet is bring that one sheep. Hallelujah.
ಹಾಗಾಗಿ ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಸಭೆಯಲ್ಲಿ ಪ್ರವಾದಿಯ ಕೆಲಸ ಏನು ಅಂತಂದ್ರೆ ದುರ್ಬೋಧನೆ ಬರ್ಲಿಕ್ಕೆ ಆಗ್ಲಿ, ಮತ್ತೆ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಬರ್ಲಿಕ್ಕೆ ಆಗ್ಲಿ, ಸಭೆಯನ್ನ ಬಿಟ್ಟು ಹೋಗುವಂತವರ ಒಳಗಡೆ ಇರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ದೇವರು ನಿಲ್ಲುವಂತ ಸಮ್ಮುಖದಲ್ಲಿ ನಿಂತುಕೊಂಡು ಮನುಷ್ಯನಿಗೂ ದೇವರ ಮಧ್ಯೆ ಇರುವಂತ ವಿಚಾರಗಳನ್ನ ಬಗೆಹರಿಸಿಬಿಟ್ಟು ಹೇಳಿ ಕಳಿಸುವಂಥದ್ದೇ ಒಂದು ಪ್ರವಾದಿಯ ಕೆಲಸವಾಗಿದೆ. ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್.